ಕಂಪನಿ. ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಪರ್ಯಾಯ ಆರ್ಥಿಕತೆಗಾಗಿ ಪರಸ್ಪರ ಮಾರುಕಟ್ಟೆಯನ್ನು ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಮಹೇಶ್ ಚಂದ್ರಗುರು ಅವರೇ, ನಮಸ್ಕಾರ. ನಮಸ್ಕಾರ ಸರ್. ರೈತ ಉತ್ಪಾದಕ ಕಂಪನಿಗಳ ಸ್ಥಾಪನೆ, ನಿರ್ವಹಣೆ, ಇದರ ಬಗ್ಗೆ ಬಹಳ ವರ್ಷಗಳಿಂದ ತಾವು ಕೆಲಸ ಮಾಡ್ತಾ ಇದ್ದೀರಿ. ಪರ್ಯಾಯವಾದಂತಹ ಒಂದು ಆರ್ಥಿಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ಪರಸ್ಪರ ಮಾರುಕಟ್ಟೆ ಯಾವ ರೀತಿ ಸ್ಥಾಪನೆ ಮಾಡ್ಕೋಬೋದು ಮತ್ತು ಯಾವ ರೀತಿ ಪರಸ್ಪರರಿಗೆ ಪೂರಕವಾಗಿ ಕೆಲಸ ಮಾಡಿಕೊಂಡು ಒಂದು ಸುಸ್ಥಿರವಾದ ಬದುಕನ್ನು ಕಟ್ಕೋಬೋದು, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಸಾಧನೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಚಿಂತನೆಗಳನ್ನು ಹಂಚ್ಕೋಬೇಕು. ರೈತ ಉತ್ಪಾದಕ ಕಂಪನಿ ಎನ್ನುವಂಥದ್ದೇ ಒಂದು ಅದ್ಭುತವಾದ ಕಲ್ಪನೆ. ಇಂದಿನಿಂದ ಮತ್ತು ಸ್ವಾತಂತ್ರ್ಯ ಬಂದಾಗಿನಿಂದ ಈಗಲೂ ಕೂಡ ನಾವು ರೈತ ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶ ಅಂತ ಹೇಳಿದ್ರೆ ಬಡತನದ ಪ್ರತೀಕವಾಗಿ ನೋಡ್ತೇವೆ. ಒಂದು ಅದನ್ನು ಹಳಸಾಕ್ಬಿಡ್ಬೇಕು ಅನ್ನುವಂಥದ್ದು ಎಲ್ಲ ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡೋರ ಒಂದು ದೊಡ್ಡ ಕನಸು. ನಮ್ಮ ದೇಶದಲ್ಲಿ ರೈತ ಅಂದರೆ ಅವನು ಗಟ್ಟಿಗ, ಒಂದು ಒಳ್ಳೆಯ ಸ್ಥಿತಿವಂತ ಅಂತ ತೋರಿಸುವಂಥ ಒಂದು ಸ್ಥಿತಿ ತಲುಪಬೇಕು ಅನ್ನುವಂಥದ್ದು ಆಶಯ. ಆದರೆ ದುರಾದೃಷ್ಟವಶಾತ್ ನಮ್ಮ ಆರ್ಥಿಕ ವ್ಯವಸ್ಥೆ, ಆರ್ಥಿಕ ನೀತಿ ಏನಾಗಿದೆ ಅಂತ ಹೇಳಿದ್ರೆ, ಅದು ಗ್ರಾಮೀಣ ಪ್ರದೇಶಕ್ಕೆ ಅಥವಾ ಮಧ್ಯಮ ವರ್ಗ, ರೈತ ವರ್ಗಕ್ಕೆ ಪೂರಕವಾಗಿಲ್ಲ. ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆ ಇತ್ತೀಚೆಗೆ, ಅದರಲ್ಲೂ ಏನು ಈ ಜಾಗತೀಕರಣ ಬಂತು, ಈ ಜಾಗತೀಕರಣದ ನಂತರ ಇಡೀ ಆರ್ಥಿಕತೆ ಕೇಂದ್ರೀಕೃತವಾಗ್ತಾ ಇದೆ. ಸೊ ಹಾಗಾಗಿ ಏನಾಗ್ತಾಯಿದೆ, ರೈತ ಅಥವಾ ಗ್ರಾಮೀಣ ಪ್ರದೇಶದವರು ಬಡವರಾಗೇ ಆಗ್ತಾಯಿದ್ದಾರೆ ಇನ್ನು. ಸೊ ಇಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದಂಥದ್ದು, ಹೀಗೆ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥ ಎಲ್ಲ ಸಂಘ ಸಂಸ್ಥೆಗಳು ಅಥವಾ ಆ ಥರದ ಸಮಾನ ಮನಸ್ಕರ ಒಂದು ದೊಡ್ಡ ಆಲೋಚನೆ ಏನಂತ ಹೇಳಿದ್ರೆ, ಇದನ್ನು ಹೇಗೆ ಬದಲಾಯಿಸೋದು ಅಂತೇಳಿ. ಹೇಗೆ ಬದಲಾಯಿಸೋದು ಅಂತ ಹೇಳುವಾಗ, ಇದನ್ನು ನಾವು ಸಣ್ಣ ಒಂದು ಪ್ರಯೋಗವನ್ನು ನಾವು ಸ್ವಸಹಾಯ ಸಂಘಗಳಲ್ಲಿ ಶುರು ಮಾಡಿದ್ವಿ. ಯಾಕೆಂದರೆ ಸ್ವಸಹಾಯ ಸಂಘ ಸುಮಾರು ಒಂದು 25-30 ವರ್ಷನೇ ಆಯಿತು ಅದು ಶುರುವಾಗಿ. ಅಲ್ಲಿ ಕೂಡ ಇದೇ ಥರ ಒಂದು ಆರ್ಥಿಕ ಸ್ವಾತಂತ್ರ್ಯ ಗ್ರಾಮೀಣರಿಗೆ, ಬಡವರಿಗೆ ಬರಬೇಕು, ಮತ್ತು ಒಂದು ಆರ್ಥಿಕ ಸಂಪರ್ಕ ಮುಖ್ಯವಾಹಿನಿಗೆ ಎಲ್ಲ ಬಡವರು ಅಥವಾ ಮಹಿಳೆಯರು, ದುರ್ಬಲರು ಬರಬೇಕು, ಮತ್ತು ಆರ್ಥಿಕವಾಗಿ ಅವರು ಒಂದು ಸ್ವಾವಲಂಬನೆಯನ್ನು ಸಾಧಿಸಬೇಕು ಅನ್ನುವಂಥದ್ದು ಸ್ವಸಹಾಯ ಸಂಘದ ಆಶಯ ಆಗಿತ್ತು. ಅದರ ಮೂಲ ಪರಿಕಲ್ಪನೆ ಹುಟ್ಟಿದ್ದೇ HD ಕೋಟೆ ತಾಲೂಕು ಮೈರಡಾ ಸಂಸ್ಥೆ ನಬಾರ್ಡ್ ಸಹಯೋಗದಲ್ಲಿ ಪ್ರಪ್ರಥಮ ಸ್ವಸಹಾಯ ಸಂಘವನ್ನು ಇಡೀ ದೇಶಕ್ಕೆ ಮಾದರಿಯಾಗಿ ರೂಪಿಸ್ತು. ಬಹುಶಃ ಈ ಹಿನ್ನೆಲೆಯಲ್ಲಿ ಅದನ್ನು ನೆನಪಿಸ್ಕೋಬೇಕು ಅಂತ ಅನ್ಸುತ್ತೆ. ಖಂಡಿತವಾಗಿ. ಮಹಮ್ಮದ್ ಯೂನಸ್ ಅಂತ ಹೇಳಿ ಈಗ ಬಾಂಗ್ಲಾದೇಶದ ಅಧ್ಯಕ್ಷರಾಗಿದ್ದಾರೆ. ಅವರು ಈ ಒಂದು ಪರಿಕಲ್ಪನೆಯನ್ನು, ಅವರು ಒಂದು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದರು. ಅಲ್ಲಿ ಅವರು ಢಾಕಾದಲ್ಲಿ ಇದನ್ನು ಒಂದು ಪ್ರಯೋಗ ಮಾಡಿದರು, ಬೇರೆ ರೀತಿಯ ಪ್ರಯೋಗ ಅದು. ಆದರೆ ಅದನ್ನು ನೋಡಿ ಅನುಸರಣೆ ಮಾಡಿ ಅನಂತರ ಮೈರಡಾ ಹೆಮ್ಮೆಯ ಸಂಸ್ಥೆ, ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ನಮ್ಮ ದೇಶದಲ್ಲಿ ಅವರು ಆ ಪರಿಕಲ್ಪನೆಯನ್ನು ನಮ್ಮ ಭಾರತ ದೇಶಕ್ಕೆ ಪರಿಚಯಿಸಿದ್ರು. ಹಾಗಾಗಿ ಅದೊಂದು ದೊಡ್ಡ ಕ್ರಾಂತಿಕಾರಿಯಾಗಿ ಇವತ್ತು ಇಡೀ ದೇಶಾದ್ಯಂತ ಮತ್ತು ಇಡೀ ಪ್ರಪಂಚದಲ್ಲೇ ಒಂದು ಯಾವುದಾದ್ರು ದೊಡ್ಡ ಸಂಘಟನೆ ಇದೆ ಅಂತ ಹೇಳಿದ್ರೆ ಬಹುಶಃ ಅದು ಸ್ವಸಹಾಯ ಸಂಘ. 1980ರ ದಶಕದಲ್ಲಿ ಶುರುವಾದ ಕ್ರಾಂತಿ ಇವತ್ತು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಿದ್ರೆ, ಅದನ್ನು ತುಂಬ ಸೂಕ್ಷ್ಮವಾಗಿ ಅಧ್ಯಯನ ಮಾಡೋರು ಬೇಕು. ಮಹಿಳೆಯರ ಸಶಕ್ತೀಕರಣ ಅಥವಾ ಮಹಿಳೆಯರಲ್ಲಿ ಒಂದು ಬದಲಾವಣೆ ಅಥವಾ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೆ ಈಗ ಸಿಗುವಂಥ ಅವಕಾಶಗಳು ಅಥವಾ ಅವ್ರನ್ನ ಸ್ವೀಕರಿಸ್ತಾ ಇರುವಂಥ ರೀತಿ, ಇದನ್ನೆಲ್ಲ ಅಧ್ಯಯನ ಮಾಡೋದಕ್ಕೆ ಒಂದು ವಿಶೇಷವಾದ ಮನಸ್ಥಿತಿನೇ ಬೇಕು. ಅದನ್ನು ನೋಡಿದ್ರೆ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಅದು. 1000 ಪುಟ ಬರೆದ್ರೂ ಸಾಲೋದಿಲ್ಲ, ಅಷ್ಟು ದೊಡ್ಡ ಬದಲಾವಣೆ ಆಗಿದೆ ಅದರಲ್ಲಿ. ಅದೇ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ರೈತ ಉತ್ಪಾದಕ ಕಂಪನಿ ಕೂಡ ಹೆಚ್ಚು ಹೊರಹೊಮ್ತಾ ಇದೆ. ಈಗ ಸ್ವಸಹಾಯ ಸಂಘಗಳು ಸಣ್ಣದಾಗಿ 15-20 ಜನರು ಒಟ್ಟಿಗೆ ಸೇರಿ ಒಂದೊಂದು ಹಳ್ಳಿನಲ್ಲಿ ಸಮಾನ ಮನಸ್ಕರು, ಸಮಾನ ವೃತ್ತಿಯವರು ಶುರು ಮಾಡಿದ್ವಿ. ಈಗ ರೈತ ಉತ್ಪಾದಕ ಕಂಪನಿ ಒಂದೊಂದು ವಿಭಾಗ ಅಥವಾ ಕ್ಲಸ್ಟರ್ ಅಂತ ಹೇಳ್ತೀವಿ.
ಸುಮಾರು ಒಂದು ಹೋಬಳಿ ಅಂತ ಅನ್ಕೋಬೋದು, ಹೆಚ್ಚು ಅಂತ ಹೇಳಿದ್ರೆ. ಆ ಹೋಬಳಿ ಹಂತದಲ್ಲಿ ಅಲ್ಲಿ ಪ್ರಧಾನವಾಗಿ ಯಾವ ಬೆಳೆ ಬೆಳೀತಾ ಇದ್ದಾರೆ ನೋಡ್ಕೊಂಡು ಅದರ ಆಧಾರದ ಮೇಲೆ ಈಗ ರೈತ ಉತ್ಪಾದಕ ಕಂಪನಿಗಳನ್ನು ಮಾಡ್ತಾಯಿದೆ. ಈ ಹಿಂದೆ ಇದು ಕೂಡ ಹೀಗೆ ಒಂದು ಸ್ವಯಂ ಸೇವಾ ಸಂಸ್ಥೆಗಳು, ನಬಾರ್ಡು, ಈ ಎಲ್ಲರ ಒಂದು ಸಹಯೋಗದಲ್ಲಿ ಒಂದು ಯಶಸ್ವಿ ಪ್ರಯೋಗ ಆಗಿ ಹೊರಹೊಮ್ಮಿತು. ಅದನ್ನು ರಾಜ್ಯ ಕೇಂದ್ರ ಸರ್ಕಾರ ನೋಡಿ ಕೂಡ ಈಗ ಅದನ್ನು ಇಡೀ ದೇಶದಲ್ಲಿ 10,000 ರೈತ ಉತ್ಪಾದಕ ಕಂಪನಿಗಳು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ತುಂಬ ಪ್ರಮುಖವಾಗಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಈಗ ಸುಮಾರು ಆ ಕಾರ್ಯಕ್ರಮದ ಅಡಿನಲ್ಲಿ ಒಂದು 3-4 ವರ್ಷದಿಂದ ಈಗಾಗಲೇ ರೈತ ಕಂಪನಿಗಳು ಶುರುವಾಗಿದೆ, ನಡೀತಾ ಇದೆ. ಈಗಾಗಲೇ ಹೇಳ್ದಂಗೆ ರೈತ ಉತ್ಪಾದಕ ಕಂಪನಿಗಳು ಅಂತ ಹೇಳಿದ್ರೆ, ರೈತ ಉತ್ಪಾದಕ ಕಂಪನಿ ಅಂತ ಹೇಳಿದ್ರೆ ರೈತ ಉತ್ಪಾದನೆ ಇರುವಂಥದ್ದು ಕೃಷಿ ಉತ್ಪನ್ನಗಳು. ಕೃಷಿ ಉತ್ಪನ್ನಗಳು ಏನು ಉತ್ಪಾದನೆ ಆಗ್ತಾಯಿದೆ ಅದಕ್ಕೆ ಒಂದು ಒಳ್ಳೆಯ ಪರ್ಯಾಯವಾದ ಮಾರುಕಟ್ಟೆ ಬೇಕು. ಮತ್ತು ಎರಡನೇದು ಕೃಷಿಗೆ ಬೇಕಾದಂಥ ಒಳಹರಿವು ಏನಿದೆ, ಇನ್ಪುಟ್ಸು, ಅದು ಕೂಡ ಖರೀದಿ ಮಾಡಬೇಕು ರೈತರು. ಹೀಗೆ ನಾವು ಯೋಚನೆ ಮಾಡ್ತಾ ಇದ್ದಿದ್ದು, ಪ್ರತಿ ರೈತ ಹೇಗೆ ಅಂತ ಹೇಳಿದ್ರು, ಪ್ರತಿ ಕುಟುಂಬ ಇವನ್ ಮನೆ ಬಳಕೆಗೆ ಕೂಡ ಏನೇ ಬಡವರು ಅಂತ ಹೇಳಿದ್ರು ತಿಂಗಳಿಗೆ 2,000-3,000 ಸಾವಿರ ಮಿನಿಮಮ್ ಖರೀದಿ ಮಾಡ್ತಾರೆ. ಹಾಗೆ ಕೃಷಿನಲ್ಲಿ ಕೂಡ ಒಂದು ಎಕರೆಗೆ ಕನಿಷ್ಠ 15,000-20,000 ಸಾವಿರ ರೂಪಾಯಿ ಬೀಜ ಈ ಥರ ಎಲ್ಲ ಸೇರಿ ಖರ್ಚು ಬರುತ್ತೆ, ದುಡ್ಡು ಕೊಡ್ತಾ ಇದ್ದಾರೆ. ಈಗ ಇಲ್ಲಿ ನಮಗೆ ಆರ್ಥಿಕತೆ ಅಂತ ಹೇಳಿದ್ರೆ ಅಥವಾ ಅದರದ್ದು ಒಂದು ಪರ್ಯಾಯ ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ರೆ ನಮ್ಮಿಂದ ಯಾವುದೇ ಸಂಪತ್ತು ಹೊರಗಡೆ ಹೋಗಬಾರ್ದು, ಹೋದರೂ ಕೂಡ ಅದು ನಮ್ಮ ಮಧ್ಯದಲ್ಲೇ ಅದು ಸುತ್ತಬೇಕು ಅಂಥೇಳಿ. ಸೊ ಹಾಗಾಗಿ ಪರ್ಯಾಯ ಆರ್ಥಿಕತೆಯ ಪ್ರಮುಖ ಪರಿಕಲ್ಪನೆ ಏನಂತ ಹೇಳಿದ್ರೆ, ನಾವೇನು 1000 ರೈತರು ಸೇರಿ ನಾವು ಕಂಪನಿ ಮಾಡಿದ್ದೀವೋ, ಒಂದೊಂದು ಕುಟುಂಬ ಅವ್ರು ಏನು ಮನೆಗೆ ಸಣ್ಣ 1 ರೂಪಾಯಿನ ಖರೀದಿ ಮಾಡಿದ್ರು ಕೂಡ ನಮ್ಮಲ್ಲೇ ಖರೀದಿ ಮಾಡಬೇಕು. ಅದರಲ್ಲಿ 1 ಪೈಸಾ 10 ಪೈಸಾ ಲಾಭ ಬಂದರೂ ನಮ್ಮ ಕಂಪನಿಗೆ ಬರಬೇಕು. ಈಗ ಹೊರಗಡೆ ವ್ಯಕ್ತಿ ಹತ್ರ ವ್ಯಾಪಾರ ಮಾಡಿದ್ರೆ ಬರುವಂಥ ಲಾಭ ಹೊರಗಡೆ ವ್ಯಕ್ತಿಗೆ ಹೋಗುತ್ತೆ. ಆದರೆ ನಮ್ಮ ಕಂಪನಿನಲ್ಲೇ ಮಾಡಿದ್ರೆ ಆ ಲಾಭ ನಮ್ಮ ಮಧ್ಯದಲ್ಲೇ ಬರುತ್ತೆ. ಅಂದರೆ ಸಂಪನ್ಮೂಲ ನಮ್ಮೊಳಗೆ ಕ್ರೋಢೀಕೃತ ಆಗುತ್ತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಈಗ ಪ್ರತಿ ವ್ಯಾಪಾರದಲ್ಲೂ ಒಂದು ಸಣ್ಣ ಲಾಭ ಇದ್ದೇ ಇದೆ, ಆ ಲಾಭ ವೈಯಕ್ತಿಕವಾಗಿ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಯೋಚನೆ ಮಾಡಿದ್ದು ಪರ್ಯಾಯ ಆರ್ಥಿಕತೆ ಅಂತ ಹೇಳಿದ್ರೆ, ಏನು ನಾವು ಈಗ ಸಣ್ಣದಾಗಿ ಒಂದೊಂದು ಕಂಪನಿಗಳನ್ನ ಶುರು ಮಾಡಿದ್ವೋ, ನಮ್ಮ ಕಂಪನಿನಲ್ಲಿ ನಾವು ನಮ್ಮ ಮಧ್ಯದಲ್ಲೇ ಮಾರುಕಟ್ಟೆನ ಮಾಡೋಣ. ಯಾಕೆಂದರೆ ಈಗ ಹಣಕಾಸು ನಮ್ಮ ಮಧ್ಯದಲ್ಲೇ ಇರಬೇಕು, ನಮ್ಮಿಂದ ಹೊರಗಡೆ ಹೋಗಬಾರ್ದು ಅನ್ನುವಂಥದ್ದು. ಹಾಗಾಗಿ ಮೊದಲನೇ ಆಲೋಚನೆ ಬಂದಿದ್ದು, ರೈತರಿಗೆ ಬೇಕಾದಂಥ ಅದು ಇನ್ಪುಟ್ಟು ಒಳಹರಿವಾಗಲಿ ಅಥವಾ ಇತರೆ ಅವರಿಗೆ ಗೃಹ ಬಳಕೆಗೆ ಬೇಕಾದ ಉತ್ಪನ್ನಗಳಾಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಇತರೆ ಸ್ಟೇಷನರಿ ಸಂಗತಿಗಳಾಗಲಿ ಅಥವಾ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಬೇಕಾದಂತಹ ಸಣ್ಣ ಸಣ್ಣ ಬಟ್ಟೆ ಈ ಥರದ್ದು ಏನೇ ಆಗ್ಬೋದು, ಯಾವುದೇ ಆದರೂ ಕೂಡ ನಮ್ಮಲ್ಲೇ ಆಗಬೇಕು. ಸೊ ಆ ವ್ಯಾಪಾರ ವಹಿವಾಟು ನಮ್ಮ ಮಧ್ಯದಲ್ಲೇ ನಡಿಬೇಕು. ಹೀಗೆ ನಡೆಯುವಾಗ ಅದು ನಮ್ಮ ಮಧ್ಯದಲ್ಲಿ ಲಾಭ ಅಥವಾ ಹಣಕಾಸು ನಮ್ಮ ಮಧ್ಯದಲ್ಲಿ ಕ್ರೋಢೀಕೃತ ಆಗುತ್ತೆ ಅನ್ನುವಂಥದ್ದು ಆಲೋಚನೆ. ಸೊ ಈಗ ನಾವು ಪರ್ಯಾಯ ಮಾರುಕಟ್ಟೆ ಅಂತ ಹೇಳುವಾಗ ಅದು ನಮ್ಮದೇ ಆದ ಒಂದು ಮಾರುಕಟ್ಟೆ. ಈಗಿರುವಂಥ ಏನು ಕಾರ್ಪೊರೇಟ್ ಸೆಂಟ್ರಿಕ್ ಮಾರ್ಕೆಟ್ ಅಂತ ಏನು ಹೇಳ್ತೀವಿ ನಾವು, ಅದಕ್ಕೆ ಪರ್ಯಾಯವಾಗಿ ನಾವು ಕಮ್ಯುನಿಟಿ ಸೆಂಟ್ರಿಕ್, ಫಾರ್ಮರ್ ಸೆಂಟ್ರಿಕ್ ಮಾರ್ಕೆಟ್ ಅಂತೇಳಿ, ಇದು ಇದರ ಒಂದು ಸಂಕ್ಷಿಪ್ತವಾದ ಪರಿಕಲ್ಪನೆ ಸರ್. ಆದರೆ ಇದರ ಅನುಷ್ಠಾನ ಹೇಗೆ? ಆಲೋಚನೆ ಚೆನ್ನಾಗಿದೆ. ಈಗ ಪೇಟೆಯಲ್ಲಿ ನಾವು ನೋಡುವಂತಹ ಡಿಪಾರ್ಟ್ಮೆಂಟ್ ಸ್ಟೋರ್ಗಳು, ಆ ಕಲ್ಪನೆ ಹಳ್ಳಿ ಮಟ್ಟದಲ್ಲಿ ಬರಬೇಕು. ಹಳ್ಳಿಯಲ್ಲಿ ಒಬ್ಬ ರೈತ ಅಂದರೆ ಅವನು ಉತ್ಪಾದಕನೂ ಹೌದು, ಗ್ರಾಹಕನೂ ಹೌದು. ಹೌದು, ರೈತನ ಕುಟುಂಬಕ್ಕೆ ಬೇಕಾದಂತಹ ಎಲ್ಲವೂ ಕೂಡ ಅಲ್ಲೇ ದೊರೀಬೇಕು. ಅದನ್ನು ಒಂದು ರೈತ ಉತ್ಪಾದಕ ಕಂಪನಿ ನಿರ್ವಹಣೆ ಮಾಡಬೇಕು, ನೀಡಬೇಕು. ಅದು ಪರಸ್ಪರ ಮಾರುಕಟ್ಟೆ ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು. ಈಗ ತಾವು ಬಹಳ ವರ್ಷಗಳಿಂದ FPOಗಳನ್ನು ಕಟ್ತಾ ಇದ್ದೀರಿ, ಬೆಳೆಸ್ತಾ ಇದ್ದೀರಿ ಅಲ್ವೇ, ಸಂಸ್ಥೆ ಮೂಲಕ. ಆ ತರಹ ಪ್ರಯೋಗಗಳನ್ನು ನೀವೇನಾದರೂ ಮಾಡೋದಕ್ಕೆ ಆಲೋಚನೆ ಮಾಡಿದ್ದೀರಾ? ಖಂಡಿತವಾಗಿ ಸರ್. ಈಗಾಗಲೇ ಹೇಳಿದಾಗೆ ನಮ್ಮ ಪ್ರತಿ ರೈತ ಉತ್ಪಾದಕ ಕಂಪನಿನಲ್ಲಿ ಈಗಾಗಲೇ ಔಟ್ಪುಟ್ ಬಿಸ್ನೆಸ್ ಶುರು ಮಾಡಿದ್ದಾರೆ. ಸುಮಾರು 2 ವರ್ಷದಿಂದನೇ ಶುರು ಮಾಡಿದ್ರು. ಗೊಬ್ಬರ, ಬಿತ್ತನೆ ಬೀಜ, ಈ ಥರ ಕೆಲವು ಯಂತ್ರೋಪಕರಣಗಳನ್ನ ಕೊಡುವಂಥದ್ದು, ಈ ಥರದ ಕೆಲವು ವ್ಯವಹಾರನ ಶುರು ಮಾಡಿದ್ದಾರೆ. ಅದು ಮೊದಲ ವರ್ಷದಲ್ಲಿತ್ತು. ಈಗ ನಂತರ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹಂತ ಹಂತವಾಗಿ ನಾವು ಇಡೀ ನಮ್ಮ ವ್ಯಾಪ್ತಿನ ವಿಸ್ತರಿಸ್ತಾ ನಮ್ಮ ಪ್ರದೇಶದಲ್ಲಿರುವಂಥ ಎಲ್ಲ ಷೇರುದಾರರು ಮತ್ತು ಷೇರುದಾರರು ಅಲ್ಲದೇ ಇರುವಂಥ ಕುಟುಂಬಗಳು ಕೂಡ ಇದೆ, ಅಲ್ಲಿಯ ಕುಟುಂಬಕ್ಕೆ ಬೇಕಾದಂಥ ಇತರ ವಿಷಯಗಳು, ವಸ್ತುಗಳು ಕೂಡ ನಮ್ಮಲ್ಲೇ ಖರೀದಿ ಮಾಡಬೇಕು, ನಾವೇ ಅವರಿಗೆ ಅದನ್ನು ಕೊಡುವಾಗೆ ಆಗಬೇಕು ಅಂತೇಳಿ. ಅದಕ್ಕೋಸ್ಕರ ಈಗ ನಾವು ನಮ್ಮ ಎಲ್ಲ ಉತ್ಪಾದಕ ಕಂಪನಿಗಳಲ್ಲಿ ಮಾತಾಡ್ತಾ ಇದ್ದೀವಿ. ಈಗಾಗಲೇ ಕೆಲವು ಕಡೆಗೆ ಅದನ್ನು ಶುರು ಮಾಡಿದ್ದಾರೆ.
ಈ ಬೇರೆ ಬೇರೆ ಕಂಪನಿಗಳ ಜೊತೆ ಅವರು ಟೈಅಪ್ ಮಾಡಿ ಹೊರಗಡೆಯಿಂದನೂ ತರಿಸ್ಕೊಳ್ತಾ ಇದ್ದಾರೆ. ಮತ್ತು ನಮ್ಮ ಆಯಾ ಪ್ರದೇಶದಲ್ಲೇ ಈಗಾಗಲೇ ಸ್ವಸಹಾಯ ಸಂಘಗಳು, ಮಹಿಳೆಯರು ಅಥವಾ ಕೆಲವು ರೈತರು, ಯುವ ರೈತರು ಕೆಲವು ಉತ್ಪನ್ನಗಳನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಈಗ ಮಿಲೆಟ್ಸ್ ಬೇಸ್ಡ್ ತುಂಬ ಪ್ರಾಡಕ್ಟ್ಸ್ಗಳನ್ನ ಹೆಣ್ಮಕ್ಳುಗಳು ಮಾಡ್ತಾ ಇದ್ದಾರೆ. ಅದೇ ಥರ ಸಣ್ಣ ಸಣ್ಣ ಗಾರ್ಮೆಂಟ್ಸ್ಗಳು ಮಾಡ್ತಾ ಇದ್ದಾರೆ. ಹಾಗೆ ಕೆಲವು ರೈತರು ಸಾವಯವ ಉತ್ಪನ್ನಗಳನ್ನ ಬೆಳೀತಾ ಇದ್ದಾರೆ. ಈ ಎಲ್ಲವೂ ಕೂಡ ಹೊರಗಡೆ ನಮಗೆ ಈ ದೊಡ್ಡ ಮಾರ್ಕೆಟಿನಲ್ಲಿ ನಮ್ಮದು ಪ್ಯಾಕಿಂಗು, ಬ್ರ್ಯಾಂಡಿಂಗು ಇಲ್ಲದೇ ಇರೋದ್ರಿಂದ ನಮಗೆ ಅಲ್ಲಿ ಸ್ಪೇಸ್ ಇಲ್ಲ. ಹಾಗಾಗಿ ಇಲ್ಲಿ ಒಂದು ನಮ್ಮ ಆಲೋಚನೆ ಏನಂತ ಹೇಳಿದ್ರೆ, ನಮ್ಮ ಈ ಗುಣಮಟ್ಟದ ಉತ್ಪನ್ನಗಳಿಗೆ ಇದೇ ನಮ್ಮದು ಸ್ಪೇಸು, ನಮ್ಮ ಮಾರ್ಕೆಟೇ ಇಲ್ಲಿ ಅವಕಾಶ. ನಮ್ಮ ಕಂಪ್ನಿನೇ ಅವ್ರಿಗೆ ಬ್ರ್ಯಾಂಡು. ಕಂಪ್ನಿ ಅಂತ ಹೇಳುವಾಗ ಅದೇ ಬ್ರ್ಯಾಂಡ್ ನೇಮ್ ಅವರಿಗೆ. ಮತ್ತು ಗುಣಮಟ್ಟ ಅಂತ ಹೇಳುವಾಗ ಸ್ಥಳೀಯವಾಗಿ ಅವರೆಲ್ಲ ನೋಡಿರೋದ್ರಿಂದ, ಗೊತ್ತಿರೋದ್ರಿಂದ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂಥೇಳಿ. ಸೊ ನೋಡ್ತಾ ಇರೋದು, ಅವರು ಅನುಭವಿಸ್ತಾ ಇರೋದ್ರಿಂದ ಅದು ವ್ಯಾಪಾರ ಆಗುತ್ತೆ ಅಂಥೇಳಿ. ಹೀಗಾಗಿ ನಮಗೆ ಒಂದೇ ಸಣ್ಣ ಒಂದು ಮಧ್ಯಸ್ಥಿಕೆಯಲ್ಲಿ ಬಹು ಫಲಿತಾಂಶಗಳನ್ನ ನೋಡಬಹುದು. ಅಂದರೆ ಅವರಿಗೆ ಮಾರ್ಕೆಟ್ ಸ್ಪೇಸ್ ಸಿಗುತ್ತೆ, ಒಂದು ಗುಣಮಟ್ಟದ ಬೆಲೆ ಸಿಗುತ್ತೆ, ಮತ್ತು ಸಣ್ಣ ಸಣ್ಣ ಕಿರು ಉದ್ಯಮಶೀಲರನ್ನ ಹಳ್ಳಿಗಳಲ್ಲಿ ನಾವು ಹುಟ್ಟಾಕಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆ ಥರದ್ರಿಂದ ಹಳ್ಳಿನಲ್ಲಿ ಸಣ್ಣ ಸಣ್ಣ ಉದ್ಯಮಶೀಲಗಳು ಸಣ್ಣ ಸಣ್ಣ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡುತ್ತೆ. ನಾವು ನೋಡ್ತಾ ಇದ್ದೀವಿ ಎಷ್ಟೋ ಕಡೆ ವಯಸ್ಸಾದವ್ರಿಗೂ ಕೂಡ ಅಲ್ಲಿ ಉದ್ಯೋಗ ಸಿಕ್ಕಿದೆ, ಸಣ್ಣ ಸಣ್ಣದಾಗಿ ಹೆಣ್ಮಕ್ಳಿಗೆ ಉದ್ಯೋಗ ಸಿಕ್ಕಿದೆ, ವಿಶೇಷಚೇತನರಿಗೆ ಸಣ್ಣ ಸಣ್ಣದಾಗಿ ಉದ್ಯೋಗ ಮಾಡ್ತಾಯಿದ್ದಾರೆ. ಇವರೆಲ್ಲ ಹೊರಗಿನ ಸಮಾಜದಲ್ಲಿ ತಿರಸ್ಕೃತರು ಅಂದರೆ ಅವರು ಅನ್ಫಿಟ್ ಅಂತ. ಯಾವ ಉದ್ಯೋಗ ಮನೆಯಲ್ಲೇ ಎಷ್ಟೋ ಸರಿ ಅವ್ರನ್ನ ತಿರಸ್ಕರಿಸ್ತಾರೆ. ಆದರೆ ಅವರು ಘನತೆಯಿಂದ ಬದುಕೋದಕ್ಕೆ ಅವ್ರದ್ದೇ ಆದಂಥ ಅವ್ರಿಗೆ ಸೂಕ್ತವಾದಂಥ ಅವಕಾಶಗಳು ಈ ಥರದ್ದೆಲ್ಲ ಒಂದು ಅವ್ರಿಗೆ ಆಗ್ತಾಯಿದೆ. ಇನ್ನು ಎರಡನೇದು, ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನಾವು ತೆಗೆದಿಲ್ಲ ಅಂತ ಹೇಳಿದ್ರೆ ನಾಳೆಗೆ ನಮ್ಮ ಬೇರೆ ಬೇರೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಯ ಬಜಾರ್ಗಳು ನಮ್ಮ ಊರುಗಳಿಗೆ, ಪಂಚಾಯಿತಿಗಳಿಗೆ ಬಂದೇ ಬರುತ್ತೆ. ಅವರು ಬಂದು ಅಲ್ಲೆಲ್ಲಿಂದಲೋ ಬಂದು ಅವ್ರ ಉತ್ಪನ್ನಗಳನ್ನ ಇಲ್ಲಿ ಮಾರೋಕ್ಕಾಗತ್ತೆ ಅಂತ ಹೇಳಿದ್ರೆ, ನಾವು ಇಲ್ಲಿಯವರೇ ಆಗಿದ್ದು ನಮ್ಮ ಉತ್ಪನ್ನಗಳನ್ನ ನಮ್ಮ ಜನರಿಗೆ ನಾವ್ಯಾಕೆ ಮಾರಲಿಕ್ಕಾಗೋದಿಲ್ಲ? ಅಲ್ಲಿಗೆ ಗ್ರಾಹಕರು ಯಾರು ಅಂತ ಕೇಳಿದ್ರೆ ನಾವೇ. ಇಲ್ಲಿ ನಮ್ಮದನ್ನೇ ನಾವ್ಯಾಕೆ ಕೊಂಡ್ಕೋಬಾರ್ದು? ಈ ಥರದಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ರೈತ ಉತ್ಪಾದಕ ಕಂಪನಿಗಳು ಅಥವಾ ಸ್ವಸಹಾಯ ಸಂಘದಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಮತ್ತು ಈಗೇನೆಂದರೆ, ಈಗ ಸ್ವಸಹಾಯ ಸಂಘಕ್ಕೆ ಬಂದರೆ ನಾವು ಉಳಿತಾಯದಿಂದ ಉದ್ಯಮದೆಡೆಗೆ ಅಂತಿದ್ವಿ. ಈಗ ರೈತ ಉತ್ಪಾದಕ ಕಂಪ್ನಿಗೆ ಬಂದರೆ ಈಗ ಉತ್ಪನ್ನಗಳಿಂದ ಮಾರುಕಟ್ಟೆ ಎಡೆಗೆ ಅಂತ ಇದ್ದೀವಿ. ಅಂದರೆ ಎಲ್ಲ ಕಡೆಗೆ ಈಗ ಪ್ರಾಡಕ್ಟು, ಉತ್ಪನ್ನ ರೆಡಿ ಇದೆ, ಮಾರ್ಕೆಟ್ ನಮಗೆ ಒಂದು ತಡೆ ಆಗಿದೆ. ಅಲ್ಲ, ಈ ಸ್ವಸಹಾಯ ಗುಂಪುಗಳನ್ನು FPOಗಳ ಜೊತೆ ರಿಲೇಟ್ ಹೇಗೆ ಮಾಡ್ತಿರ್ತಾವೆ? ತುಂಬ ಸರಳ ಸರ್. ಏಕೆ ಅಂತ ಹೇಳಿದ್ರೆ, ಪ್ರತಿ ಕುಟುಂಬದಲ್ಲಿ ಮಹಿಳೆಯರು ಸ್ವಸಹಾಯ ಸಂಘದ ಸದಸ್ಯರಾಗಿದ್ದಾರೆ. ಮತ್ತು ಇವತ್ತು ಕೃಷಿನಲ್ಲಿ ಬಹುತೇಕ 70%ಕ್ಕಿಂತ ಹೆಚ್ಚು ತೊಡಗಿಸ್ಕೊಂಡಿರುವಂಥವ್ರು ಮಹಿಳೆಯರೇ ಇದ್ದಾರೆ. ಪುರುಷರು ಮಹಿಳೆಯರಿಗೆ ಅವರು ಯಜಮಾನರು ಅಥವಾ ಗಂಡ ರೈತ ಉತ್ಪಾದಕ ಕಂಪನಿಯಲ್ಲಿ ಷೇರ್ದಾರರಾಗಿದ್ದಾರೆ, ಹೆಂಡತಿ ಸ್ವಸಹಾಯ ಸಂಘದಲ್ಲಿ ಸದಸ್ಯರಾಗಿದ್ದಾರೆ. ಈಗ ಸ್ವಸಹಾಯ ಸಂಘಕ್ಕೆ ಸ್ವಲ್ಪ ದೀರ್ಘ ಇತಿಹಾಸ ಇರೋದ್ರಿಂದ ಅಲ್ಲಿ ಬೆಳವಣಿಗೆ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಸಣ್ಣ ಸಣ್ಣ ಉತ್ಪನ್ನಗಳನ್ನ, ಉದ್ಯೋಗಗಳನ್ನ ಮಾಡಲಿಕ್ಕೆ ಅವರು ತಯಾರಾಗಿದ್ದಾರೆ. ರೈತ ಉತ್ಪಾದಕ ಕಂಪನಿ ಈಗ ಪ್ರಾರಂಭ ಆಗಿದೆ 2-3 ವರ್ಷದಿಂದ. ಈಗ ಅವರು ಉದ್ಯಮಶೀಲತೆ ಕಡೆಗೆ ಹೊರಳ್ತಾ ಇದ್ದಾರೆ. ಮತ್ತು ಒಂದು ಕಂಪನಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರೇ ಉತ್ಪಾದನೆಗೆ ತೊಡಗೋದಕ್ಕೆ ಸಾಕಷ್ಟು ಇತಿಮಿತಿಗಳಿದೆ. ನಾವು ಆಲೋಚನೆ ಮಾಡೋದು ಏನಂತ ಹೇಳಿದ್ರೆ, ಸ್ವಸಹಾಯ ಸಂಘಗಳು ಆ ಥರದ ಒಂದು ಕೆಲಸನ ತಗೋಬೋದು. ಯಾಕೆಂದರೆ ಇಲ್ಲೆಲ್ಲ ನಮ್ಮದು ಸಣ್ಣ ಉದ್ಯಮಶೀಲತೆ, ಇದು ದೊಡ್ಡ ಉದ್ಯಮ ಅಲ್ಲ. ಇವು ಈ ಕಿರು ಉದ್ಯಮಶೀಲತೆಗೆ ಮಹಿಳೆಯರು, ಅಲ್ಲಿರುವಂಥ ಸಣ್ಣ ಸಣ್ಣ ಜನರು ಅದರಲ್ಲಿ ತೊಡಗಿಸ್ಕೋಬಹುದು. ಮತ್ತು ಸ್ವಸಹಾಯ ಸಂಘಗಳಿಂದ ಮಾಡುವಾಗ ಅವರಿಗೆ ಸಾಕಷ್ಟು ಹಣಕಾಸಿನ ನೆರವು ಕೂಡ ಇದೆ. ಈಗ ಮತ್ತೆ ನಮ್ಮ ಭಾರತ ದೇಶದ ಒಂದು ದೊಡ್ಡ ಕಾರ್ಯಕ್ರಮ ಇದೆ, NRLM ಅಂತೇಳಿ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತೇಳಿ. ಅದು ಹೇಗೆ ಸ್ವಸಹಾಯ ಸಂಘ ಇಡೀ ಪ್ರಪಂಚದ ದೊಡ್ಡ ಸಂಘಟನೆ ಅಂತ ಹೇಳಿದ್ವು, ಬಹುಶಃ NRLM ಇದೊಂದು ಪ್ರಪಂಚದ ದೊಡ್ಡ ಕಾರ್ಯಕ್ರಮ. ಅದರಲ್ಲಿ ಸಂಜೀವಿನಿ ಅಂತೇಳಿ ಸ್ವಸಹಾಯ ಸಂಘಗಳಿಗೆ ಈ ಥರ ಉದ್ಯಮ ಮಾಡಲಿಕ್ಕೆ ಪ್ರತಿ ಗ್ರಾಮ ಪಂಚಾಯತ್ ಲೆವೆಲಲ್ಲಿ GPLF ಅಂತ ಮಾಡಿದ್ದಾರೆ, ಸ್ವಸಹಾಯ ಸಂಘಗಳನ್ನ ಸೇರಿಸಿ. GPLF ಅಂದರೆ ಗ್ರಾಮ ಪಂಚಾಯತ್ ಲೆವೆಲ್ ಫೆಡರೇಷನ್ ಅಂತ. ಕನಿಷ್ಠ 15-25 ಲಕ್ಷ ಅಲ್ಲಿ ಸುತ್ತು ನಿಧಿ ಇದೆ. ಅದನ್ನೆಲ್ಲ ಇವರು ಈ ಥರ ವ್ಯಾಪಾರ, ಉದ್ಯೋಗಕ್ಕೆ ಬಳಸ್ಕೋಬೋದು. ಈಗ ರೈತ ಉತ್ಪಾದಕ ಕಂಪನಿ ಒಂದು ಮೆಂಟರ್ ಆಗಿ ಅಥವಾ ಮದರ್ ಆರ್ಗನೈಸೇಷನ್ ಥರ ನಿಂತು, ಈ ಸ್ವಸಹಾಯ ಸಂಘಗಳು ಮತ್ತು ರೈತರದನ್ನು ನಾವು FIG ಅಂತ ಮಾಡ್ತಾಯಿದ್ದೀವಿ, ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಅಂತ. ಸಮಾನ ಬೆಳೆ ಬೆಳೀತಾ ಇರುವಂಥವ್ರು, ಈಗ ತರಕಾರಿ ಬೆಳೀತಾ ಇರೋರದೇ ಒಂದು ಗುಂಪು, ಮಿಲೆಟ್ಸ್ ಬೆಳೀತಾ ಇರೋರದೇ ಒಂದು ಗುಂಪು, ಈ ಥರ. ಸೊ ಅಲ್ಲಿ ಆ ಗುಂಪುಗಳ ಮೂಲಕ ಸಣ್ಣ ಸಣ್ಣ ಉತ್ಪಾದನೆಯನ್ನು ಶುರು ಮಾಡೋದು, ಕಂಪನಿ ಅದಕ್ಕೆ ಮಾರ್ಕೆಟ್ ಕೊಡೋದು.
ಬ್ರ್ಯಾಂಡ್ ಮಾಡಿ ಮಾರ್ಕೆಟ್ ಮಾಡುವಂಥ ಕೆಲಸನ ಕಂಪ್ನಿ ಮಾಡ್ಬೋದು. ಆಗೇನಾಗುತ್ತೆ, ಕಂಪ್ನಿ ಹೆಚ್ಚು ಎತ್ತರವಾಗಿ ಬೆಳೆಯೋಕ್ಕಾಗುತ್ತೆ, ಸ್ಥಳೀಯವಾಗಿರೋರಿಗೆ ಉತ್ಪಾದನೆಯಲ್ಲಿ ತೊಡಗಿಸ್ಲಿಕ್ಕಾಗುತ್ತೆ. ಇದೊಂಥರ ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ವ್ಯಾಪಾರ ವಹಿವಾಟನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಎಷ್ಟು FPOಗಳನ್ನು ತಾವು ಇದುವರೆಗೆ ನಿರ್ಮಾಣ ಮಾಡಿರ್ಬೋದು? ಸುಮಾರು ನಾವು 42 ರೈತ ಉತ್ಪಾದಕ ಕಂಪ್ನಿಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ನೇರವಾಗಿ. ಅದು ನಾವೇ ಪ್ರಾರಂಭ ಮಾಡಿದಂಥವು. ಈಗಾಗಲೇ ಹೇಳ್ದಂಗೆ ಈ ಪರ್ಯಾಯ ಮಾರುಕಟ್ಟೆ ಅಂತ ಹೇಳಿದ್ರೆ, ಒಂದು ಮೊದಲನೇದಾಗಿ ನಮ್ಮ ಕಂಪನಿ ಒಳಗೆ ನಾವು ವ್ಯಾಪಾರ ಮಾಡೋದು. ಎರಡನೇದು ನಾವೀಗ ಯೋಚನೆ ಮಾಡ್ತಾ ಇರೋದು, ಈಗ ಪ್ರತಿ ರೈತ ಉತ್ಪಾದಕ ಕಂಪ್ನಿಗಳಲ್ಲೂ ಒಂದೊಂದು ಉತ್ಪನ್ನ ಇದೆ. ಈಗ ನಮಗೆ ಮಂಡ್ಯ ಬೆಲ್ಲ ರೈತ ಉತ್ಪಾದಕ ಕಂಪನಿ ಅಂದರೆ ಅಲ್ಲಿ ಬೆಲ್ಲ ಇದೆ. ಬಿಜಿಪುರ ರೈತ ಉತ್ಪಾದಕ ಕಂಪನಿ ಅಂತ ಹೇಳಿದ್ರೆ ಅಲ್ಲಿ ರಾಗಿ ಪ್ರಾಡಕ್ಟ್ಸ್ ಇದೆ. ಆತ್ಗೂರು ರೈತ ಉತ್ಪಾದಕ ಕಂಪನಿ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಮಿಲೆಟ್ಸ್ ರಾಗಿ ಜೊತೆಗೆ ಎರೆಹುಳು ಗೊಬ್ಬರ ಈ ಥರದ ಉತ್ಪನ್ನಗಳಿದೆ. ಹೀಗೆ ನಾವು ಚಿನ್ಕುರುಳಿಗೆ ಬಂದರೆ ಅಲ್ಲಿ ಬೇರೆ ಥರದ ತರಕಾರಿಗಳು ಇದೆ. ಹೊಸದುರ್ಗ ಅಂತಿದೆ, ಅಲ್ಲಿಗೆ ಹೋದರೆ ನಮಗೆ ಸಂಪೂರ್ಣವಾಗಿ ಮಿಲೆಟ್ಸ್ ಬೇಸ್ಡ್ ಪ್ರಾಡಕ್ಟ್ಸ್ ಇದೆ. ಹಿಂಗೆ ಇಲ್ಲೇನಂತ ಹೇಳಿದ್ರೆ ಪರಸ್ಪರ ಮಾರುಕಟ್ಟೆ ಅಂತ ಹೇಳಿದ್ರೆ ಆ ಕಂಪನಿಲಿರೋ ಉತ್ಪನ್ನಗಳನ್ನ ಇಲ್ಲಿ ಕಳಿಸ್ಕೊಡೋದು, ಇಲ್ಲಿರುವಂಥ ಉತ್ಪನ್ನಗಳನ್ನ ಅಲ್ಲಿ ಕಳಿಸ್ಕೊಡೋದು. ಉದಾಹರಣೆಗೆ ನಾವು ಹೇಳಿದಾಗೆ 43 ಕಂಪನಿಗಳಿದೆ ಅಂತ ಹೇಳಿದ್ರೆ, ಒಂದು ಕಂಪನಿನಲ್ಲಿ ಸರಾಸರಿ 1,000 ಜನ ಷೇರ್ದಾರರಿದ್ದಾರೆ. ಅಂದರೆ ನಮ್ಮದೇ ಗ್ರಾಹಕರ ಬೇಸ್ ಅಂತ ಹೇಳಿದ್ರೆ ಕನಿಷ್ಠ 40,000 ಕುಟುಂಬ. ಈ 40,000 ಕುಟುಂಬ ಬರೀ ನೇರ ಷೇರುದಾರರು. ಆ ಕ್ಲಸ್ಟರಲ್ಲಿ ತಗೊಂಡ್ರೆ ಕನಿಷ್ಠ ನಮಗೆ 1,00,000 ಜನ ಗ್ರಾಹಕರು ಸಿಗ್ತಾರೆ. ಅದರಲ್ಲಿ ನಾವು ಒಂದು ಸಣ್ಣ ಪ್ರಮಾಣನ ನಾವು ಮಾರ್ಕೆಟಲ್ಲಿ ನಮ್ಮ ಜೊತೆಗೆ ತೊಡಗಿಸ್ಕೊತೀವಿ ಅಂತ ಹೇಳಿದ್ರು ಕೂಡ ಒಂದು ದೊಡ್ಡ ವಹಿವಾಟು ನಮ್ಮ ಮಧ್ಯದಲ್ಲಿ ಬರುತ್ತೆ. ಆಗ ನಮಗೆ ಪ್ರತಿ ರೈತ ಉತ್ಪಾದಕ ಕಂಪನಿಗೆ ತನ್ನದೇ ಆದ ಉತ್ಪನ್ನಗಳನ್ನು ಒಂದೇ ಬಾರಿಗೆ 30-40 ಕಂಪನಿಗಳಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ಅವಕಾಶ ಇದೆ. MOU ಮಾಡ್ತಾ ಇದ್ದೀವಿ. ಈ ಒಂದೊಂದು FPO ಜೊತೆಯಲ್ಲಿ ಕನಿಷ್ಠ 25-30 MOU ಆಗುತ್ತೆ. ಅಂದರೆ ಬೇರೆ ಬೇರೆ ಕಂಪ್ನಿಗಳು ನನ್ನ ಉತ್ಪನ್ನಗಳನ್ನ ನಿನಗೆ ಕೊಡ್ತೀನಿ, ನಿನ್ನ ಉತ್ಪನ್ನ ನನಗೆ ಕೊಡು ಅಂಥೇಳಿ. ಸೊ ಈ ಥರದಲ್ಲಿ ನಮಗೆ ನಮ್ಮದೇ ಮಾರುಕಟ್ಟೆ, ಅದೇ ಪರ್ಯಾಯ ಮಾರುಕಟ್ಟೆ. ಆ ಪರ್ಯಾಯ ಮಾರುಕಟ್ಟೆ ಜೊತೆಗೆ ನಮ್ಮ ಹತ್ರ ಪೇಸ್ಟ್ ಇಲ್ಲ, ಇನ್ನೊಂದಿಲ್ಲ. ಅದನ್ನು ನಾವು ಹೊರಗಡೆಯಿಂದ ತರಿಸ್ಕೊಳ್ತೀವಿ. ಅಂದರೆ ಒಬ್ಬ ಗ್ರಾಹಕರು ನಮ್ಮ ಇದಕ್ಕೆ ಬಂದರೆ, ಮಾರುಕಟ್ಟೆಗೆ ನಮ್ಮ ಸ್ಥಳಕ್ಕೆ ಬಂದರೆ ಏನೂ ಇಲ್ಲ ಅಂತ ವಾಪಸ್ ಹೋಗಬಾರ್ದು ಅಂತ. ಅದು ಪೇಸ್ಟ್ ಇರ್ಬೋದು, ಬ್ರಷ್ ಇರ್ಬೋದು, ಬೇರೆ ಇನ್ನೊಂದು ಇರ್ಬೋದು, ಸೋಪ್ ಇರ್ಬೋದು, ಈ ಥರದ ಉತ್ಪನ್ನಗಳನ್ನು ಕೂಡ ಹೊರಗಡೆಯಿಂದ ನಾವು ತರಿಸ್ಕೊಂಡು ಅಲ್ಲಿ ಕಂಪ್ಲೀಟ್ ಒಂದು ಮಾಡ್ರನ್ ಮಾರುಕಟ್ಟೆ ಸ್ಟೈಲಲ್ಲಿ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ. ಸೊ ಹೀಗೆ ಈ ಮೂಲಕ ನಾವು ಒಂದು ಪರ್ಯಾಯ ಆರ್ಥಿಕತೆಯನ್ನು ಕಟ್ತೀವಿ. ಉದಾಹರಣೆಗಳೇನಾದ್ರು ಇದ್ದರೆ ಹೇಳಿ. ಉದಾಹರಣೆಗಳಿದೆ. ಈಗ ನಮ್ಮದೇ ಏನು ರೈತ ಉತ್ಪಾದಕ ಕಂಪನಿಗಳು ಶುರುವಾಗಿದೆ. ಈಗ ಮಂಡ್ಯ ಬೆಲ್ಲ ರೈತ ಉತ್ಪಾದಕ ಕಂಪನಿ ಜಿಗುಂಡಿಪಟ್ಟಣ ಅಂತ ಇದೆ, ಮಂಡ್ಯದಿಂದ ಒಂದು 6-7 ಕಿಲೋಮೀಟ್ರ್ ದೂರದಲ್ಲಿ. ಅಲ್ಲಿ ಅವ್ರದ್ದು ಮಾರ್ಕೆಟನ್ನು ತೆಗೆದಿದ್ದಾರೆ. ಅಲ್ಲಿ ಈ ಥರದೆಲ್ಲ ಉತ್ಪನ್ನಗಳನ್ನ ಮಾರಾಟ ಮಾಡ್ತಾಯಿದ್ದಾರೆ. ಅಲ್ಲಿಯ ರೈತರು ಕುಟುಂಬಗಳು ಅಲ್ಲಿಂದ ಖರೀದಿ ಮಾಡ್ತಾಯಿದ್ದಾರೆ. ಅದೇ ರೀತಿ ಅವರ ಬೆಲ್ಲವನ್ನು ಬೇರೆ ಬೇರೆ ಕಂಪನಿಗಳಿಗೆ ಅವ್ರು ಕಳಿಸ್ಕೊಡ್ತಾಯಿದ್ದಾರೆ. ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ತಾಯಿದೆ, ದಾವಣಗೆರೆಗೆ ಹೋಗ್ತಾಯಿದೆ, ಚಿತ್ರದುರ್ಗಕ್ಕೆ ಹೋಗ್ತಾಯಿದೆ, ಮೈಸೂರಿಗೆ ಹೋಗ್ತಾಯಿದೆ, ಚಾಮರಾಜನಗರಕ್ಕೆ ಹೋಗ್ತಾಯಿದೆ. ಹಾಗೆ ಈಗ ಚಾಮರಾಜನಗರ ಹನೂರಲ್ಲಿ ಎಣ್ಣೆ ಮಾಡ್ತಾರೆ ಅಲ್ಲಿ ರೈತ ಉತ್ಪಾದಕ ಕಂಪನಿಯವರು, ಅಲ್ಲಿಂದ ಇಲ್ಲಿಗೆ ಬರ್ತಾಯಿದೆ. KR ಪೇಟೆನಲ್ಲಿ ಪುಣ್ಯಭೂಮಿ ಅಂತ ರೈತ ಉತ್ಪಾದಕ ಕಂಪನಿ ಇದೆ. ಅಲ್ಲಿಗೆ ಅವರು ಅಲ್ಲಿ ಸ್ಥಳೀಯವಾಗಿ ಬೇಕಾದಂಥ ಮಿಲೆಟ್ಸ್ ಇದನ್ನೆಲ್ಲ ಬೇರೆ ಬೇರೆ ಕಂಪ್ನಿಗಳಿಂದ ತರಿಸ್ಕೊಂಡು ಅಲ್ಲಿ ಮಾರ್ತಾಯಿದ್ದಾರೆ. ಅಲ್ಲಿ ಇರುವಂಥ ಕೊಬ್ಬರಿ ಈ ಥರ ಉತ್ಪನ್ನಗಳನ್ನ ಬೇರೆ ಕಡೆ ಕಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ಇದೊಂದು ರೀತಿಯಲ್ಲಿ ಸಣ್ಣದಾಗಿ ಶುರುವಾಗಿದೆ. ಈಗ ನಾವು ಅದನ್ನು ಇನ್ನೂ ಸ್ವಲ್ಪ ಹೆಚ್ಚು ಗಟ್ಟಿಗೊಳಿಸೋದಕ್ಕೆ ಮತ್ತು ಖರೀದಿದಾರರು ಅಂದರೆ ಗ್ರಾಹಕರು ಮತ್ತು ಕಂಪ್ನಿ ಮಧ್ಯದಲ್ಲಿ ಇನ್ನೂ ಹೆಚ್ಚಿನ ಒಂದು ಸಂಬಂಧ ಮತ್ತು ಈ ಮಾರುಕಟ್ಟೆಯ ಬಗ್ಗೆ ಒಂದಷ್ಟು ಮಾಹಿತಿಗಳು, ಇಲ್ಲೇ ಖರೀದಿ ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಸೊ ಇದನ್ನು ಈಗ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಏನೇನು ಚಾಲೆಂಜಸ್ ಇದೆ ಅಂತ ಅನಿಸುತ್ತೆ ತಮಗೆ? ಯಾಕೆಂದರೆ ಇದು ಹೇಳಿದಷ್ಟು ಈಸಿ ಅಲ್ಲ. ಯಾಕೆಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸೋದಕ್ಕೆ ಒಂದು ಲಾಜಿಸ್ಟಿಕ್ ವ್ಯವಸ್ಥೆ ಬೇಕಾಗುತ್ತೆ. ಮತ್ತು ಯಾರಿಗೆ ಎಷ್ಟು ಬೇಕು ಅನ್ನೋ ಒಂದು ಡಿಮ್ಯಾಂಡು ಮತ್ತು ಸಪ್ಲೈ, ಈ ಚೈನ್ ಮ್ಯಾನೇಜ್ಮೆಂಟು, ಇವೆಲ್ಲದನ್ನು ಕೂಡ ಬಹಳ ಸುಲಭವಾಗಿ ನಿರ್ವಹಣೆ ಮಾಡೋಕ್ಕಾಗಲ್ಲ. ಮತ್ತು ಮಾರುಕಟ್ಟೆ ಫೋರ್ಸಸ್ ಏನಿದಾವಲ್ಲ, ಬೇರೆ ಬೇರೆ ತರಹದ ಮಾರುಕಟ್ಟೆ ಫೋರ್ಸಸ್, ಅವು ಡಿಸ್ಟೆಬಿಲೈಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಹೌದು. ಹಾಗಾಗಿ ಯಾವ ತರಹದ ಒಂದು ಫುಲ್ ಪ್ರೂಫ್ ವ್ಯವಸ್ಥೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ? ಏನೇನು ತಮ್ಮ ಆಲೋಚನೆಗಳು ಈ ನಿಟ್ಟಿನಲ್ಲಿ? ಸಾಕಷ್ಟು ಸವಾಲುಗಳಿದೆ. ಒಂದನೇದು ಬೆಲೆಯ ಸವಾಲು ಕೂಡ ಇದೆ. ಈಗ ನಮಗೆ ಬೇರೆ ಬೇರೆ ಕಡೆಯಿಂದ ಆ ಉತ್ಪನ್ನಗಳನ್ನ ಸ್ಥಳೀಯವಾಗಿ ನಾವು ತರುವಾಗ ಅದು ತುಂಬ ಸ್ಪರ್ಧಾತ್ಮಕವಾಗಿದೆ ಬೆಲೆಗಳು. ಅದನ್ನು ನಾವು ಹೇಗೆ ನಿವಾರಿಸಬೇಕು ಅನ್ನುವಂಥದ್ದು ಇದೆ. ಎರಡನೇದು ನೀವು ಹೇಳಿದಾಗೆ ಸಾಗಾಣಿಕೆ. ಬೇರೆ ಬೇರೆ ಕಂಪನಿಗಳಿಗೆ ನಾವು ನಿರೀಕ್ಷೆ ಮಾಡೋ
ಕ್ವಾಂಟಿಟಿ ಕಮ್ಮಿ ಇರುತ್ತೆ. ಹಂಗಾಗಿ ಅದನ್ನು ಅಲ್ಲಿಗೆ ತಲುಪಿಸುವಾಗ ಸಾಗಾಣಿಕಾ ವೆಚ್ಚ ಜಾಸ್ತಿ ಆಗುತ್ತೆ. ಮತ್ತು ಮೂರನೇದು ಸ್ಥಳೀಯವಾಗಿ ಈಗ ಪ್ರತಿ ಹಳ್ಳಿನಲ್ಲಿ ಏನಾಗಿದೆ ಟ್ರೆಂಡ್ ಹೆಂಗಿದೆ ಅಂತ ಹೇಳಿದ್ರೆ ನಾನು ಎಲ್ಲರ ಹೋಗಿ ಬ್ರಾಂಡೆಡ್ ಪ್ರಾಡಕ್ಟ್ಸ್ನೇ ತರಬೇಕು ಬಳಸಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಸೊ ಅಲ್ಲಿ ಇದು ಬ್ರಾಂಡೆಡ್ಗಿಂತ ಗುಣಮಟ್ಟ ಕೇಂದ್ರಿತ ನನ್ನ ಕಂಪನಿ, ನಾನು ಇದನ್ನು ಖರೀದಿ ಮಾಡಬೇಕು, ನನ್ನ ಆರ್ಥಿಕತೆಯನ್ನು ನಾನು ನನ್ನ ಗ್ರಾಮದಲ್ಲೇ ಕೇಂದ್ರೀಕರಿಸಬೇಕು ಅನ್ನುವಂಥ ಒಂದು ಪ್ರಜ್ಞೆನ ಕೂಡ ಮೂಡಿಸಬೇಕಾಗಿದೆ. ಮತ್ತು ಕಂಪ್ನಿನಲ್ಲಿ ಕೂಡ ಆಡಳಿತ ಮಂಡಳಿನಲ್ಲಿ ಈ ಕುರಿತು ಈ ಒಂದು ಪರಿಕಲ್ಪನೆ ಮತ್ತು ಈ ಸವಾಲನ್ನು ಎದುರಿಸಿ ನಿಲ್ಲುವಂತಹ ಒಂದು ನಾಯಕತ್ವವನ್ನು ರೂಪಿಸಬೇಕಾಗಿದೆ. ಮತ್ತು ಒಂದಷ್ಟು ಇದಕ್ಕೆ ಟೆಕ್ನಾಲಜಿ ಕೂಡ ಬೇಕಾಗಿದೆ. ಈಗೆಲ್ಲವನ್ನು ನಾವು ಬರೀ ಮಾತಾಡ್ಕೊಂಡು ಮಾಡಲಿಕ್ಕಾಗೋದಿಲ್ಲ. ನೀವು ಹೇಳ್ದಂಗೆ ಎಷ್ಟು ಸ್ಟಾಕ್ ಇದೆ, ಎಲ್ಲಿಗೆ ಸಪ್ಲೈ ಹೋಗಬೇಕು ಅಥವಾ ಆರ್ಡರ್ಸ್ ಕೊಡುವಂಥದ್ದು, ಮತ್ತು ಹಣಕಾಸು ನಿರ್ವಹಣೆಯನ್ನು ಟ್ರ್ಯಾಕಿಂಗ್ ಮಾಡಬೇಕು. ಇದಕ್ಕೆಲ್ಲದಕ್ಕೆ ಒಂದು ನಮಗೆ ತಾಂತ್ರಿಕತೆಯನ್ನು ಕೂಡ ಟೆಕ್ನಾಲಜಿನ ಬಳಸ್ಕೊಂಡು ಆ್ಯಪ್ ಬೇಸ್ಡ್ ಕೆಲವು ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗಿದೆ. ಸೊ ಆ ಥರದ ಒಂದು ಆ್ಯಪನ್ನು ರೆಡಿ ಮಾಡೋದಕ್ಕೆ ಕೂಡ ಈಗ ಚರ್ಚೆಗಳು ನಡೀತಾ ಇದೆ. ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಅದು ನಮಗೆ ಸಿಗುತ್ತೆ. ಅದರಲ್ಲಿ ಏನಂತ ಹೇಳಿದ್ರೆ, ಹೇಗೆ ಈಗ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊತಾ ಇದ್ದಾರೋ ಆ ಥರ ಆಯಾ FPOದ ಅಲ್ಲಿಯ ಜನ ಅಥವಾ ಗ್ರಾಹಕರು ಆ FPOಗೆ ಅಲ್ಲಿ ಆನ್ಲೈನಲ್ಲೇ ಬುಕ್ ಮಾಡ್ಬೋದು, ತರಿಸ್ಕೋಬೋದು, ಅಥವಾ ಬೇರೆ FPOಗಳು ಬುಕ್ ಮಾಡಿ ತರಿಸ್ಕೋಬೋದು. ಆ ಥರ ಒಂದು ಆನ್ಲೈನ್ ವ್ಯವಸ್ಥೆ. ಎರಡನೇದು FPO, ಇನ್ನೊಂದು FPOದಲ್ಲಿ ಏನೇನೆಲ್ಲ ಸ್ಟಾಕ್ ಇದೆ, ಏನೇನೆಲ್ಲ ಸಿಗುತ್ತೆ ಅನ್ನುವಂಥದ್ದನ್ನು ಅಪ್ಡೇಟ್ ಮಾಡ್ತಾ ಇದ್ದಾಗ ನಾವು ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಕೂತ್ಕೊಂಡು ಯಾವುದೇ FPO ಅವರು MOU ಮಾಡ್ಕೊಂಡಿರೋರು ನೋಡಿದ್ರೆ ಅಲ್ಲೇನಿದೆ, ಇಲ್ಲೇನಿದೆ, ಏನು ಬೇಕು ಇದನ್ನು ಟ್ರ್ಯಾಕ್ ಮಾಡ್ಬೋದು, ಇಮ್ಮಿಡಿಯೇಟಾಗಿ ಆರ್ಡ್ರ್ ಮಾಡ್ಬೋದು, ತರಿಸ್ಕೋಬೋದು. ಮತ್ತು ಮೂರನೇದು ಬಿಲ್ಲಿಂಗು. ಈ ಹಣಕಾಸು ನಿರ್ವಹಣೆ ಕೂಡ ತುಂಬ ಸವಾಲೊಂದಿಲ್ಲಿ. ಅಲ್ಲಿ ಕೆಲಸ ಮಾಡುವಂಥವ್ರು ಕರೆಕ್ಟಾಗಿ ಅದು ಸಂಜೆ ಅಷ್ಟರಲ್ಲಿ ಲೆಕ್ಕ ಚುಕ್ತ ಆಗಬೇಕು. ಅದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಟೆಕ್ನಾಲಜಿ ಬೇಕೇ ಬೇಕು. ಬಿಲ್ಲಿಂಗ್ ವ್ಯವಸ್ಥೆನ ಹೇಗೆ ಟ್ರ್ಯಾಕ್ ಮಾಡೋದು, ಈ ಥರದ್ದೆಲ್ಲ ನೋಡ್ತಾ ಇದೆ. ಹೀಗೆ ಸುಮಾರು ಒಂದು 4-5 ಪ್ರಮುಖ ಸವಾಲುಗಳು ಈಗ ನಾವು ಪಟ್ಟಿ ಮಾಡಿದ್ದೇವೆ. ಸೊ ಅದನ್ನು ಹೇಗೆ ಹೊರಗಡೆ ಬರ್ಬೋದು, ಅದರಿಂದ ಅದನ್ನು ನಿಭಾಯಿಸೋದು ಹೇಗೆ, ನಿರ್ವಹಣೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕಾರ್ಯತಂತ್ರಗಳು ನಡೀತಾ ಇದೆ ಸರ್. ಮೊದಲನೇದು, ರೈತ ಉತ್ಪಾದಕ ಕಂಪನಿಗಳು ಯಾವ್ಯಾವುದು ಆರ್ಥಿಕವಾದ ನೆರವನ್ನು ಪಡ್ಕೊಂಡು ಸ್ಥಾಪನೆ ಆಗಿದ್ದಾವೆ ಅವಕ್ಕೆ ನಿರ್ವಹಣಾ ಸಮಸ್ಯೆಗಳಿಲ್ಲ. ಏಕೆಂದರೆ ಆರಂಭದಲ್ಲಿ ಒಂದು 3 ವರ್ಷ ಅವರಿಗೆ ಆ ಸಪೋರ್ಟ್ ಸಿಗುತ್ತೆ. ಯಾವುದಕ್ಕೆ ಆ ಸಪೋರ್ಟ್ ಇಲ್ಲ ಅಥವಾ 3 ವರ್ಷ ದಾಟಿರೋವಂಥವು ಅವರ ಸ್ವಂತ ಕಾಲ ಮೇಲೆ ನಿಲ್ಲೋದಕ್ಕೆ ಕಷ್ಟಪಡ್ತಾ ಇರುವಂಥ ಉದಾಹರಣೆಗಳಿದ್ದಾವೆ. ಹೌದು. ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಈ ಒಂದು ಮಾರುಕಟ್ಟೆ ಏನು ಪರಸ್ಪರ ಮಾರುಕಟ್ಟೆ, ಸ್ಥಳೀಯ ಮಾರುಕಟ್ಟೆ, ಅವರು ಸಂಘಗಳ ಜೊತೆ ಮಾತಾಡೋದು, ಅವರು ಉತ್ಪನ್ನಗಳನ್ನು ಮಾರಾಟ ಮಾಡೋದು, ಅವರಿಗೆ ಹಣ ಪಾವತಿ ಮಾಡೋದು, ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ ತಮಗೆ? ಸರಿ, ಅದರಿಂದ ಮಾತ್ರ ಸಾಧ್ಯ ಅಂತ ನಾವು ನಂಬೋದು. ಯಾಕೆ ಅಂತ ಹೇಳಿದ್ರೆ, ಈಗ 3 ವರ್ಷ ಆಗಿರೋದ್ರಿಂದ ಅವರಿಗೆ ಯಾವುದೇ ಅನುದಾನಗಳಿಲ್ಲ. ಯಾವುದೇ ಒಂದು ಕಂಪ್ನಿಗೆ ಒಂದು ತಿಂಗಳಿಗೆ ಕನಿಷ್ಠ 60,000 ರೂಪಾಯಿ ವೆಚ್ಚ ಬೇಕು. ಈಗ ಅಲ್ಲಿ ಓವರ್ ಹೆಡ್ ಕಾಸ್ಟ್ ಎಲ್ಲ ಓವರ್ ಹೆಡ್ ಕಾಸ್ಟು, CEO, ಅಕೌಂಟೆಂಟು, ಈ ಥರ ಎಲ್ಲ ವೆಚ್ಚಗಳು ಕನಿಷ್ಠ 60,000 ಬೇಕು. ತಿಂಗಳಿಗೆ 60,000 ಅವರು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಬಿಸ್ನೆಸ್ ಮಾಡಲೇಬೇಕು. ಇಲ್ಲ ಅಂದರೆ CEO ಬಿಟ್ಟು ಹೋಗ್ತಾರೆ, ಆಫೀಸ್ ಬಿಲ್ ಕರೆಂಟ್ ಬಿಲ್ ಇಲ್ಲದೆ ಆಫೀಸ್ ಕ್ಲೋಸ್ ಮಾಡಬೇಕು, ಈ ಥರ ಸನ್ನಿವೇಶ ಬರುತ್ತೆ. ಹಂಗೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈಗ ನಮಗೆ ಬೇರೆ ಇನ್ನು ಮಾರ್ಕೆಟಲ್ಲಿ ಬೇರೆ ಏನೋ ಮಾಡ್ತೀವಿ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ನಮಗೆ ಅದನ್ನು ಹೊರಗಡೆನ ಉತ್ಪನ್ನಗಳನ್ನ ತಂದು ಅಷ್ಟೊಂದು ಮಾರಾಟ ಮಾಡಿ ಲಾಭ ಗಳಿಸೋದಕ್ಕೂ ಅದರದ್ದೇ ಆದ ಇತಿಮಿತಿಗಳಿದೆ. ಜೊತೆಗೆ ನಾವು ರೈತ ಉತ್ಪಾದಕ ಕಂಪನಿ ಮಾಡೋದಕ್ಕೆ ಒಂದು ಆದರ್ಶ ಇದೆ, ಇತಿಹಾಸ ಇದೆ, ಒಂದು ನೀತಿ ಇದೆ. ಈಗ ನಾವು ಯಾವುದೋ ಉತ್ಪನ್ನವನ್ನು ತಂದಿಲ್ಲಿ ಮಾರಾಟ ಮಾಡಿಬಿಟ್ಟು FPO ಅಂತ ಹೇಳಿದ್ರೆ ಬರೀ ಅಲ್ಲಿಗೆ ಬೇಕಾದಂಥ ಖರ್ಚು ಮಾಡೋಕ್ಕೆ ಬೇಕಾದಂಥ ಲಾಭ ಗಳಿಸೋದಕ್ಕೆ ಕಂಪ್ನಿ ಶುರು ಮಾಡಲಿಲ್ಲ. ನಾವು ಕಂಪ್ನಿ ಶುರು ಮಾಡಿದ್ದು ಪ್ರತಿ ರೈತನಿಗೆ ಅದರಿಂದ ಲಾಭ ಸಿಗಬೇಕು ಅಂತೇಳಿ. ಏನು ಲಾಭ? ಮೊದಲನೇದಾಗಿ ರೈತನಿಗೆ ಬೇಕಾದಂಥ ಬಿತ್ತನೆ ಬೀಜ, ಗೊಬ್ಬರಗಳು, ಇತರೆ ವೆಚ್ಚಗಳೇನಿದೆ ಅದು ಅವನಿಗೆ ಕಡಿಮೆ ಆಗಬೇಕು. ಮೊದಲು ಅವನು ರೈತ ಉತ್ಪಾದಕ ಕಂಪ್ನಿಗಿಂತ ಮೊದಲು ಅವನು ಒಂದು ಎಕರೆಗೆ 10,000 ಖರ್ಚು ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಇಲ್ಲಿ ಅವನು ಶೇರ್ದಾರ ಆದಮೇಲೆ ಕನಿಷ್ಠ ಅದು ಒಂದು 20-25% ಆದರೂ ಕಡಿಮೆ ಆಗಬೇಕು. ಮತ್ತು ಅದೇ ಥರ ಇಳುವರಿಗೆ ಹೆಚ್ಚು ಒತ್ತು ಕೊಡಬೇಕು. ಈಗ 25% ವೆಚ್ಚ ಕಡಿಮೆ ಆದರೆ ಕನಿಷ್ಠ 25-30% ಇಳುವರಿ ಜಾಸ್ತಿ ಬರಬೇಕು. ಅದಕ್ಕೆ ಬೇಕಾದಂಥ ಒಳ್ಳೆಯ ಬಿತ್ತನೆ ಬೀಜಗಳು, ಗೊಬ್ಬರಗಳು ಅದನ್ನು ನಾವು ಹೇಳಬೇಕು. ಈಗ ಎಷ್ಟೋ ಸರಿ ಏನಾಗ್ತಾಯಿದೆ, ಸುಮ್ಮನೆ ಬ್ಲೈಂಡಾಗಿ ಹೋಗಿ ಗೊಬ್ಬರ ತರೋದು, ಹಾಕೋದು, ಕ್ವಾಂಟಿಟಿ ತುಂಬ ವೇರಿ ಆಗ್ತಾಯಿದೆ. ಅದನ್ನ ಯಾರೂ ಮಾರ್ಗದರ್ಶನ ಮಾಡೋರಿಲ್ಲ. ಈಗ ನಾನು ಒಂದು ವ್ಯಾಪಾರಸ್ಥನಾಗಿ ನನಗೇನೆಂದರೆ ಎಷ್ಟು ನಿಮಗೆ ಕೊಡೋಕ್ಕಾಗತ್ತೆ ಅಷ್ಟು ಸುಮ್ಮನೆ ಬ್ಲೈಂಡಾಗಿ ಕೊಟ್ಟು ಕಳಿಸ್ತೀನಿ. ಔಷಧಿ ಆಗಲಿ ಗೊಬ್ಬರ ಆಗಲಿ ತಗೊಂಡು ಹೋಗ್ತಾ ಇದ್ದಾರೆ.
ಆದರೆ ಇದೊಂದು ಕಂಪನಿಯಾಗಿ, ರೈತ ಉತ್ಪಾದಕ ಕಂಪನಿಯಾಗಿ ಈಗ ನಾವು ಹೇಳ್ತಾ ಇದ್ದೀವಿ ಪ್ರತಿ ಸಾಯಿಲ್ ಟೆಸ್ಟ್ ಮಾಡಿಸಿ, ಮತ್ತು ಅಲ್ಲಿಗೆ ಯಾವ ಈ ಸೀಸನ್ಗೆ ಯಾವ ಕ್ರಾಪ್ ಬೇಕು ಯೋಚನೆ ಮಾಡಿ, ಅದರಲ್ಲಿ ಒಬ್ಬ ಅಗ್ರೋನಮಿಸ್ಟ್ ಇದ್ದಾರೆ, ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್ ಇದ್ದಾರೆ ಈಗ ಈ ಟೀಮಲ್ಲಿ ಕೆಲಸ ಮಾಡೋರು. ಈಗ ಅವರು ಅದನ್ನೆಲ್ಲ ಅಲ್ಲಿಗೆ ಸಲಹೆ ಕೊಡ್ತಾರೆ. ಆಗೇನಾಗುತ್ತೆ, ನಮಗೆ ಖರ್ಚು ಹೇಗೆ ಕಮ್ಮಿ ಆಗುತ್ತೋ ಇಳುವರಿನೂ ಕೂಡ ಹೇಗೆ, ನೀರಿನ ನಿರ್ವಹಣೆ ಹೇಗೆ, ಎಷ್ಟೋ ಸರಿ ಈಗ ನಾವು ಭತ್ತ ಆಗ್ಬೋದು, ಕಬ್ಬಾಗ್ಬೋದು, ತರಕಾರಿ ಆಗ್ಬೋದು, ವಿಪರೀತವಾದ ನೀರಿನ ನಿರ್ವಹಣೆ ಒಂದು ಪರಿಸರಕ್ಕೆ ತೊಂದರೆ ಆಗ್ತಾಯಿದೆ, ಪಾರಿಸರಿಕವಾಗೂ ನಷ್ಟ ಅನುಭವಿಸ್ತಾ ಇದ್ದೀವಿ. ಅತಿಯಾದ ನೀರಿನ ಕೊಡುವಿಕೆಯಿಂದ ಕೂಡ ಇಳುವರಿ ಮೇಲೂ ಕೂಡ ಪ್ರಭಾವ ಬೀರ್ತಾ ಇದೆ ಅಂತ ಕೇಳಿದ್ದೇನೆ. ಅಂದರೆ ಈಗ ಎಲ್ಲ ಅಂಶಗಳನ್ನ ಯೋಚನೆ ಮಾಡುವಾಗ ಅದು ಮೊದಲನೇ ನೀತಿ ಆಗುತ್ತೆ. ಎರಡನೇದು, ಅವನಿಂದ ಬರುವಂಥ ಉತ್ಪನ್ನವನ್ನು ಖರೀದಿ ಮಾಡುವಂಥದ್ದು, ಅದಕ್ಕೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು. ಮೂರನೇದು, ಅವರಿಗೆ ಸಿಗುವಂಥ ಸೇವೆಗಳು, ಅಲ್ಲಿ ಕೂಡ ನಾವು ಹೇಗೆ ಸುಸ್ಥಿರತೆಯನ್ನು ಸಾಧಿಸ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ ನಾವೀಗ. ಈಗ ಬೇರೆ ಬೇರೆ ಅವನಿಗೆ ಕೆಲವು ಅಡ್ವೈಸರಿ ಸರ್ವೀಸಸ್ ಬೇಕು ಬೆಳೆ ಬೆಳೆಯೋದಕ್ಕೆ. ಅಲ್ಲಿ ಕೂಡ ಅವನು ಬೇರೆ ಬೇರೆ ಮೊಬೈಲಲ್ಲಿ, ಬೇರೆ ಇಂಟರ್ನೆಟ್ಟಲ್ಲಿ ತುಂಬ ಖರ್ಚು ಮಾಡ್ತಾಯಿದ್ದಾರೆ ಹಾಕೊಂಡು. FPOನೇ ಹೇಗೆ ಅದನ್ನು ಮಾಡ್ಬೋದು, ಅವ್ರಿಗೆ ವರ್ಷಕ್ಕೆ ಒಂದು 400-500 ರೂಪಾಯಿನಲ್ಲಿ ಒಂದು ಆಪನ್ನು ಹಾಕೊಂಡು ಅವರು ಅದನ್ನು ಸೇವೆ ಸಿಗ್ಬೋದಾ? ಹೀಗೆ ಪ್ರತಿ ಹಂತದಲ್ಲೂ ಸಂಸ್ಕರಣೆ ಹಂತದಲ್ಲಿ ಏನು ಮಾಡ್ಬೋದು, ಹೀಗೆ ಪ್ರತಿ ಹಂತದಲ್ಲಿ ರೈತನಿಗೆ ಇದರಿಂದ ದೊಡ್ಡ ಲಾಭ ಆಗಬೇಕು. ಆ ಮೂಲಕ ರೈತ ಉತ್ಪಾದಕ ಕಂಪನಿ ಸದೃಢ ಆಗಬೇಕು. ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ, ಬಿಸ್ನೆಸ್ ಅಂತ ಹೇಳಿದ್ರೆ ಬರೀ ಪ್ರಾಡಕ್ಟ್ ಸೇಲ್ಸ್ ಅಲ್ಲ, ಸರ್ವೀಸಸ್ಸು ಕೂಡ ಎಷ್ಟು ಗುಣಮಟ್ಟದಿಂದ ಇರಬೇಕು, ಅದನ್ನು ಹೇಗೆ ನಾವು ಸರ್ವೀಸಸ್ನ ವಿನ್ ವಿನ್ ಸನ್ನಿವೇಶದಲ್ಲಿ ತರಬಹುದು ಅಂತೇಳಿ ತುಂಬ ಪ್ರಯತ್ನಗಳಾಗ್ತಾ ಇದೆ. ಮಾತಾಡೋಕ್ಕೆ ಆಗ್ಬೋದು. ಆದರ್ಶಗಳು ಬೇರೆ, ಅದರ ವಾಸ್ತವಗಳೇ ಬೇರೆ ಇರುತ್ತೆ. ಹೌದು. ಅಂದರೆ ಈಗ ಪ್ರತಿಯೊಬ್ಬ ರೈತನೂ ಆಲೋಚನೆ ಮಾಡೋದು, ಒಂದು ರೈತ ಉತ್ಪಾದಕ ಕಂಪನಿ ಅವನು ಬೆಳೆದಂತಹ ಉತ್ಪನ್ನವನ್ನು ಮಾರಾಟ ಮಾಡಲಿ ಅಂತ. ಆದರೆ ರೈತ ಉತ್ಪಾದಕ ಕಂಪನಿಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಆತ ಏನು ಕೊಡುಗೆ ಕೊಡ್ಬೋದು, ಅಥವಾ ಆತನ ಒಂದು ಪಾಲುದಾರಿಕೆ ಹೇಗಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೇಳಿದಾಗ ಅವರು ಅದರಲ್ಲಿ ಅಷ್ಟೊಂದು ಆಸಕ್ತಿಯನ್ನು ತೋರಿಸೋದಿಲ್ಲ. ಏಕೆಂದರೆ ಅವರ ಸ್ವಾತಂತ್ರ್ಯ ಹರಣ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಆಲೋಚನೆ ಮಾಡ್ತಾರೆ. ಈಗ ಒಂದು ವೇಳೆ ನೀವು ಅವ್ರಿಗೆ ಇಲ್ಲೇ ನೀವು ನಿಮ್ಮ ಮನೆಗೆ ಬೇಕಾದ ಕಾಫಿ ಪುಡಿ ತಗೊಳ್ಳಿ, ಇಲ್ಲ ನಿಮ್ಮ ಮನೆಗೆ ಬೇಕಾದ ಪ್ಲಾಸ್ಟಿಕ್ ಬಕೆಟ್ ತಗೊಳ್ಳಿ, ನಿಮ್ಮ ಗೃಹ ಕೃತ್ಯಗಳಿಗೆ ಏನು ಬೇಕೋ ಅದನ್ನು ಇಲ್ಲಿ ತಗೊಳ್ಳಿ ಅಂದರೆ, ಮಾರ್ಕೆಟ್ಗೆ ಹೋಗ್ತೀನಿ, ಅಲ್ಲಿ ನನಗೆ ಎಲ್ಲಿ ಚೆನ್ನಾಗಿರೋದು ಅನಿಸುತ್ತೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳೋ ಒಂದು ಪರಿಪಾಠ ಇರುತ್ತೆ. ಯಾಕೆಂದರೆ ನನ್ನ ಡಿಸಿಷನ್ನು ನನ್ನ ಹಣ ಅನ್ನೋದೊಂದು ಚಿಂತನೆ ಬರುತ್ತೆ. ಈ ಮನೋಭಾವವನ್ನು ಬದಲಾಯಿಸೋದು ಹೇಗೆ, ಅದು ನಿಜವಾಗಲೂ ಕಷ್ಟದ ಕೆಲಸ. ಇದು ನನ್ನದು ಅನ್ನೋವಂತಹ ಒಂದು ಏನು ಕಲ್ಪನೆನ ಜನರ ಮನಸ್ಸಿನಲ್ಲಿ ಮೂಡಿಸೋದಿದೆಯಲ್ಲ, ಅದು ಬಹಳ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೇನು ಮಾಡ್ತೀರಿ? ಅದೇ ಸರ್, ನೀವು ಹೇಳಿದಂಗೆ ಅದು ದೊಡ್ಡ ಸವಾಲು. ಈ ಎಲ್ಲದರ ಮಧ್ಯೆ ಒಂದು ಆಶಾಭಾವನೆ ಏನಂತ ಹೇಳಿದ್ರೆ, 100 ಜನರ ಮಧ್ಯೆ ಕನಿಷ್ಠ 10-20 ಜನ ಈ ಥರ ತುಂಬ ಆಶಾದಾಯಕವಾಗಿರೋರಿದ್ದಾರೆ. ಈಗ ನಾವು ಅಲ್ಲಿಂದ ಶುರು ಮಾಡೋಣ ಅಂತ ನಾವು ಅಂದ್ಕೊಳ್ಳೋದು. ಈಗ ತುಂಬ ನನಗೆ ಕನ್ವಿನ್ಸ್ ಮಾಡೋಕ್ಕಾಗದೇ ಇರೋರ ಹತ್ರ ಹೋಗಿ ನಾನು ವಿಫಲನಾಗೋ ಬದಲು, ಯಾರಿಗೆ ಈ ಥರದ ಒಂದು ಹುಮ್ಮಸ್ಸು, ಹುಚ್ಚು ಅಥವಾ ಒಂದು ಸಕಾರಾತ್ಮಕ ಮನೋಭಾವ ಇದೆ, ಅವರಿಂದ ಶುರು ಮಾಡೋಣ. ಮತ್ತು ಎರಡನೇದು, ನಾವು ಕೊಡೋ ಸೇವೆ ಇದೆಯಲ್ಲ, ಅಲ್ಲಿ ಹೆಚ್ಚಿನ ಗುಣಮಟ್ಟನ ನಾವು ಕಾಪಾಡ್ಕೋಬೇಕು. 2 ಬರುತ್ತೆ ಅಲ್ಲಿ, ಒಂದು ಬೆಲೆ, ಇನ್ನೊಂದು ಗುಣಮಟ್ಟ. ಇವೆರಡೂ ನಮ್ಮಲ್ಲಿ ನಾವು ಸ್ವಲ್ಪ ಹೆಚ್ಚಿನ ಗಂಭೀರತೆ ತಗೊಂಡು ನಿರ್ವಹಣೆ ಮಾಡಿದ್ರೆ ಅದನ್ನು ವಿಸ್ತರಿಸ್ತಾ ಹೋಗ್ಬೋದು. 15%, 20%, ಕನಿಷ್ಠ ನಮ್ಮ ಇದೇನೆಂದರೆ ಆಲೋಚನೆಗೆ ಫಸ್ಟು ಪ್ರಾರಂಭದಲ್ಲಿ ಒಂದು 15-20%, ಅಂದರೆ 1,000 ಜನ ಷೇರ್ದಾರಿದ್ದಾರೆ ಅಂದರೆ ಕನಿಷ್ಠ 150-200 ಕುಟುಂಬನ ಇದಕ್ಕೆ ನಾವು ಇಮ್ಮಿಡಿಯೇಟ್ ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಇದೆ. ಅದನ್ನು ನಾವು ನೋಡಿದ್ದೀವಿ. ಮತ್ತು ಈಗಾಗಲೇ ಆ ಥರದ ಒಂದು ಹತ್ತಿರದ ಸಂಬಂಧ ಇದೆ. ಅನಂತರದಲ್ಲಿ ಅದು ಪ್ರತಿ ತಿಂಗಳು, 2 ತಿಂಗಳು, 3 ತಿಂಗಳಿಗೆ ಒಂದೊಂದು 5% ಅಂತ ಹೋದ್ರೂ ಮುಂದಿನ 6 ತಿಂಗಳು, ವರ್ಷದೊಳಗೆ ಕನಿಷ್ಠ ನಾವು ಅದರಲ್ಲಿ ಆ ಪ್ರದೇಶದಲ್ಲಿರೋರನ್ನ 50% ತಲುಪಿದ್ರೂ ಕೂಡ ನಮಗೆ ಹತ್ತತ್ರ 800,000 ಕುಟುಂಬಗಳನ್ನು ತಲುಪಬಹುದು. ಒಂದೊಂದು ಕುಟುಂಬ ಕನಿಷ್ಠ ತಿಂಗಳಿಗೆ ಒಂದು 2,000 ರೂಪಾಯಿನ ವ್ಯಾಪಾರ ಮಾಡಿದ್ರೂ ಒಂದು ತಿಂಗಳಿಗೆ 15-20 ಲಕ್ಷ ರೂಪಾಯಿನ ವ್ಯವಹಾರನ ಪ್ರತಿ ರೈತ ಉತ್ಪಾದಕ ಕಂಪನಿ ಪ್ರತಿ ಮಾಸದಲ್ಲಿ ಮಾಡಬಹುದು. ಮಹೇಶ್ ಚಂದ್ರ ಗುರುಗಳೇ, ಇಲ್ಲಿ ಎರಡನೇ ಸಮಸ್ಯೆ ಬರೋದು ಪ್ರೊಫೆಷನಲಿಸಮಲ್ಲಿ. ಅಂದರೆ ಈಗ ರೈತ ಉತ್ಪಾದಕ ಕಂಪನಿ ಅಂದರೆ ನೀವು ಹೇಳ್ತೀರಿ, ಒಬ್ಬರು CEO ಇರ್ತಾರೆ, ಒಬ್ಬರು ಅಕೌಂಟೆಂಟ್ ಇರ್ತಾರೆ. ಆದರೆ ಬಹಳ ಪ್ರಧಾನವಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಆಡಳಿತ ಮಂಡಳಿ ಹಾಗೂ ಅದರ ಅಧ್ಯಕ್ಷರು, ಅಂದರೆ ಚೇರ್ಮನ್ ಅಂತ ನಾವೇನು ಹೇಳ್ತೀವಿ ಅವರು. ಮೊದಲನೇದು, ಎಲ್ಲರೂ ಕೂಡ ರೈತರೇ ಆಗಿರೋದ್ರಿಂದ ಎಷ್ಟೋ ಜನಗಳಲ್ಲಿ ಆ ಉದ್ಯಮಶೀಲತಾ ಮನೋಭಾವ ಇರೋದಿಲ್ಲ.
ಮತ್ತು ಎರಡನೇದು ಸಂಘಟನೆ ಏನಿದೆ, ಆ ಒಂದು ಶಕ್ತಿ, ಎಲ್ಲರೂ ಒಟ್ಟಾಗಿ ಹೋಗಬೇಕು, ಒಬ್ಬನ ಕೈಯನ್ನು ನಾನು ಬಲಪಡಿಸ್ಬೇಕು ಅನ್ನುವಾಗ ಅದು ಚೇರ್ಮನ್ ಇದ್ದಾನೆ ಅವ್ನು ಮಾಡ್ಕೊಳ್ಳಿ ಬಿಡಪ್ಪ ಅಂಥೇಳಿ ಕೈ ಬಿಡುವಂತಹ ಸಾಧ್ಯತೆಗಳು ಸುಮಾರಷ್ಟಿದ್ದಾವೆ. ಬೇರೆ ಬೇರೆ ರಾಜಕೀಯ ಕಾರಣಗಳು ಕೂಡ ಬರಬಹುದು. ಈ ತರಹ ಬೇರೆ ಬೇರೆ ಫೋರ್ಸಸ್ಗಳು ತುಂಬ ಇರ್ತವೆ. ಈ ಪ್ರೊಫೆಷನಲಿಸಮ್ನ ತರೋದು ಹೇಗೆ ಅಂತ ಆಲೋಚನೆ ಮಾಡಿದ್ದೀರಿ? ಅದೇ ಇನ್ನು ಹೇಳ್ದಂಗೆ ಇಲ್ಲಿ ಪ್ರತಿ ಹೆಜ್ಜೆನೂ ಸವಾಲಿನ ಹೆಜ್ಜೆನೇ. ತುಂಬ ವೃತ್ತಿಪರತೆ ಬೇಕು. ನೀವು ಹೇಳ್ದಂಗೆ ಇದನ್ನು ಹೇಗೆ ಕಟ್ಕೊಂಡು ಹೋಗೋದು ಅಂಥೇಳಿ ಸಾಕಷ್ಟು ಅದಕ್ಕೆ ನಾವೇ ಬೇರೆ ಬೇರೆ ಕಡೆಗೆ ಈ ಥರ ಯಶಸ್ವಿ ಪ್ರಯೋಗ ಆಗಿರೋ ಕಡೆಗೆ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀವಿ. ಎಲ್ಲಿಗೆ ತೋರಿಸಿದಿರಿ? ಉದಾಹರಣೆಗೆ ಇಲ್ಲಿ ಶಿರ್ಸಿಯಿಂದ ಹಿಡಿದು ಬೇರೆ ಧಾರವಾಡ, ಹಾಗೆ ಕೇರಳ, ಹೀಗೆ ಬೇರೆ ಬೇರೆ ಕಡೆ ಹೋಗಿ ಯಶಸ್ವಿ ಮಾರುಕಟ್ಟೆ ಆಗಿರುವಂಥ ರೈತ ಉತ್ಪಾದಕ ಕಂಪನಿಗಳು, ಬಿಜಾಪುರ, ಇಲ್ಲೆಲ್ಲ ಯಶಸ್ವಿಯಾಗಿ ಕೆಲವು ಕಡೆ ಕೆಲವು ನಡೀತಾ ಇದೆ. ಅಲ್ಲೆಲ್ಲ ಹೋಗಿ ಅಲ್ಲಿ ಆಡಳಿತ ಮಂಡಳಿ ಹೇಗೆ ವ್ಯವಹಾರ ಮಾಡ್ತಾಯಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಮತ್ತು ಎರಡನೇದು, ನಾವು ಇಲ್ಲಿ ಹೆಚ್ಚು ಅವ್ರಿಗೆ ಆ ಥರದ ತರಬೇತಿಗಳು, ಕೌನ್ಸಿಲಿಂಗು, ಈ ಥರದ ವ್ಯವಸ್ಥೆಗಳನ್ನೂ ಮಾಡ್ಕೊಂಡಿದ್ದೀವಿ. ಮೂರನೇದು, ಹೆಚ್ಚು ಸ್ವಲ್ಪ ವಿಕೇಂದ್ರೀಕೃತ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅಂದರೆ ಎಲ್ಲವೂ ಅಧ್ಯಕ್ಷ ಕೇಂದ್ರಿತ ಅನ್ನೋದಕ್ಕಿಂತ, ಉದಾಹರಣೆಗೆ ಈ ಥರ ಮಾರುಕಟ್ಟೆ ಇದು ಅಂತ ಅದಕ್ಕೊಬ್ರಿಗೆ ಜವಾಬ್ದಾರಿ ಕೊಡೋದು, ಉತ್ಪಾದನೆ ಗುಣಮಟ್ಟ ಅಂತ ಹೇಳೋದು ಅದಕ್ಕೊಬ್ರಿಗೆ ಜವಾಬ್ದಾರಿ ಕೊಡೋದು, ಈ ಥರ ಬೋರ್ಡ್ನಲ್ಲೇ ಯಾರು ಆಡಳಿತ ಮಂಡಳಿ ಬೋರ್ಡ್ ಇದೆ ಅಲ್ಲಿ ಕೂಡ ಸ್ವಲ್ಪ ಜವಾಬ್ದಾರಿಗಳ ಹಂಚಿಕೆ ಮಾಡಿ ಅವ್ರುಗಳಿಗೆ ಅದನ್ನು ನಿಭಾಯಿಸೋದಕ್ಕೆ ಒಂದು ಹೆಚ್ಚಿನ ಪ್ರೋತ್ಸಾಹ, ಉತ್ಸಾಹ ಕೊಡ್ತಾ ಇದೆ. ಮತ್ತು ನಾಲ್ಕನೇದಾಗಿ ಆಗಲೇ ಹೇಳಿದಾಗೆ ನಮ್ಮಲ್ಲಿರುವಂಥ ಬೇರೆ ಬೇರೆ ಯಾರು ಸಿಬ್ಬಂದಿ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಅವರು ಕೂಡ ಅವ್ರ ಜೊತೆನಲ್ಲಿ ಹೋಗಿ ನಿಂತು ಒಂದಷ್ಟು ಅವರಿಗೆ ಕೈ ಹಿಡಿದು ಜೊತೆಯಲ್ಲಿ ಮುಂದಕ್ಕೆ ತಗೊಂಡೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ಯಾವುದೇ ಬದಲಾವಣೆ ಮಹೇಶ್ ಚಂದ್ರಗುರುಗಳೇ ಅದು ಒಳಗಿನಿಂದಲೇ ಆಗಬೇಕು ಅಲ್ವಾ? ಈಗ ಮೊಟ್ಟೆ ಯಾವಾಗಲೂ ತಂತಾನೆ ಒಳಗಡೆ ಇರೋ ಮರಿ ಹೊರಗಡೆ ಬರಬೇಕು ಹೊರತು ಹೊರಗಿನಿಂದ ಯಾವುದೇ ಫೋರ್ಸ್ ಅಪ್ಲೈ ಮಾಡಿ ಮರಿಯನ್ನು ಹೊರಗೆ ತರೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಈ ಕಲ್ಪನೆ ಅವರಿಂದ ಉತ್ಪತ್ತಿ ಆಗಿಲ್ಲ, ಹೊರಗಿನ ಫೋರ್ಸಸ್ಗಳಿಂದ ಬಲವಂತವಾಗಿ ಅವ್ರ ಮೇಲೆ ಹೇರಲ್ಪಡ್ತಿದೆ ಅನ್ನೋ ಭಾವನೆಯೂ ಕೆಲವರಲ್ಲಿದೆ. ಯಾಕೆಂದರೆ ಒಬ್ಬ ರೈತನಾಗಿ ಯೋಚನೆ ಮಾಡೋದಾದ್ರೆ ನಂಗೆ ಇದೆಲ್ಲ ಬೇಕಾ ಅನ್ನೋ ಆಲೋಚನೆಯೇ ತುಂಬ ಜನ ಮಾಡೋ ಸಾಧ್ಯತೆಗಳು ಇದೆ. ಅಂದರೆ ಹೊರಗಿನಿಂದ ಅವ್ರ ಮೇಲೆ ಇದು ಹೇರಲ್ಪಡ್ತಾ ಇರೋವಂಥದ್ದು ಸ್ವಾಭಾವಿಕವಾಗಿ ಅದು ಅಲ್ಲೇ ಅವರ ನಡುವೆ ಎವಾಲ್ವ್ ಆಗ್ತಿಲ್ಲ ಅನ್ನೋ ಕಲ್ಪನೆಯೂ ಕೂಡ ಇದೆ. ಇದಕ್ಕೇನಾದರೂ ಉತ್ತರ ಇದೆಯಾ ತಮ್ಮ ಹತ್ರ? ಉತ್ತರ ಕಷ್ಟ. ಇದು ಹೇಳ್ದಂಗೆ ಎಷ್ಟೋ ಸರಿ ಏನಾಗಿದೆ, ಇದೊಂಥರ ಒಂದು ಸ್ಕೀಮ್ ಥರ ಆಗೋಗುತ್ತೆ. ಸರ್ಕಾರ ತುಂಬ ನೂರಾರು ಸ್ಕೀಮ್ಸ್ ಮಾಡ್ತಾಯಿದೆ. ರೈತ ಉತ್ಪಾದಕ ಕಂಪನಿ ಅನ್ನುವಂಥದ್ದು ಒಂದು ಸ್ಕೀಮು ಅನ್ನೋ ಥರದಲ್ಲಿದೆ. ಆದರೆ ನಾವು ಅಂದ್ಕೊಳ್ಳೋದು ಇದೊಂದು ಆಂದೋಲನ ಅಂಥೇಳಿ. ಈಗ ಹೇಗೆ ಸ್ವಸಹಾಯ ಸಂಘನ ಒಂದು ಆಂದೋಲನ ಅಂತ ಅಂದ್ಕೊಂಡು ಈಗ ಅದೊಂದು ಆಂದೋಲನವಾಗಿದೆ. ಬೇರೆ ಬೇರೆ ಕಾರಣದ ಒಂದಷ್ಟು ಕೆಲವು ಟೈಮ್ ಅದು ಸ್ಥಗಿತ ಅಥವಾ ಒಂದು ರೀತಿಯಲ್ಲಿ ಇದಾಗಿದೆ ಅಂತ ಅನ್ನಿಸ್ಬೋದು. ಆದರೆ ನಿಜವಾಗಿ ಅದರ ಒಳಗಡೆ ಹೆಕ್ಕಿ ನೋಡಿದ್ರೆ ಅದರಲ್ಲಿ ಸಾಕಷ್ಟು ಇದಿದೆ, ಬದಲಾವಣೆಯ ಸಂಗತಿಗಳಿದೆ. ಈಗ ರೈತ ಉತ್ಪಾದಕ ಕಂಪನಿ ಹೊರಗಿನಿಂದ ನೋಡುವಾಗ ತುಂಬ ಜನ ಇದನ್ನು ಅಷ್ಟು ಯಶಸ್ವಿಯಾಗಿಲ್ಲ ಅಂತಲೇ ಹೇಳುವಂಥದ್ದು ಈಗಲೂ ಕೂಡ. ಆದರೆ ಸಮಯ ಬೇಕು. ಏಕೆಂದರೆ ಮೂಲತಃ ನಮ್ಮ ಕೃಷಿಕರು ಅಂತೇಳಿದ್ರೆ ಇದು ನಮಗೆ ವ್ಯಾಪಾರ, ಉದ್ಯಮ, ಲೆಕ್ಕಾಚಾರ ಇವ್ಯಾವು ಇಲ್ಲದಂಥವ್ರು ನಾವು. ನಮ್ಮ ಒಂಥರ ಹುಟ್ಟುಗುಣನೇ ಯಾವುದೂ ಲೆಕ್ಕಾಚಾರ ಮಾಡಬಾರ್ದು ಅಂತ ಇರುವಂಥದ್ದು. ಹಾಗಾಗಿ 3-5 ವರ್ಷದಲ್ಲಿ ಹೇಳ್ಬಿಟ್ಟು ಈ ದೊಡ್ಡ ಸ್ಪರ್ಧಾತ್ಮಕ ಮಾರುಕಟ್ಟೆ ಜಗತ್ತಲ್ಲಿ ತಂದು ನಮ್ಮನ್ನು ನಿಲ್ಲಿಸ್ಬಿಟ್ಟು ನೀನು ಫೇಲ್ ಅಂತ ಹೇಳೋದು ಕೂಡ ವಾಸ್ತವ ಅಲ್ಲ, ಅದು ಅವಾಸ್ತವ ಸಂಗತಿ. ನಾವು ಸರ್ಕಾರದಲ್ಲಿ ವಿನಂತಿ ಮಾಡೋದೇನಂತ ಹೇಳಿದ್ರೆ ಕನಿಷ್ಠ 5-8 ವರ್ಷ ಬೆಂಬಲ ಬೇಕು ಸರ್ಕಾರದ್ದು. ಇದು ಗಟ್ಟಿಯಾಗಿ ನಿಲ್ಲಬೇಕು. ಈಗ 3 ವರ್ಷಕ್ಕೆ ಕೊಟ್ಟು ನಿಲ್ಲಿಸ್ಬಿಡ್ತೀವಿ, ತಿರ್ಗಾ ವಿಫಲ ಆಗುತ್ತೆ. ಪ್ರಯೋಜನ ಏನು? ಕೇವಲ 3 ವರ್ಷದಲ್ಲಿ ಜಾಗತೀಕರಣದ ವ್ಯವಸ್ಥೆ ಒಳಗೆ, ದೊಡ್ಡ ಮಾರುಕಟ್ಟೆ ಒಳಗೆ ನಮ್ಮ ರೈತ ಉತ್ಪಾದಕ ಕಂಪನಿಗಳು ಸ್ವಾವಲಂಬಿಗಳಾಗಿ ನಿಲ್ಲೋದು ತುಂಬ ಕಷ್ಟ ಇದೆ, ತುಂಬ ಸವಾಲಿನ ಸಂಗತಿ. ಅದು ಏನಾರು ಆಗ್ತಾಯಿದೆ ಅಂತ ಹೇಳಿದ್ರೆ ಅಲ್ಲಿ ಆಡಳಿತ ಮಂಡಳಿಯ ದೊಡ್ಡ ಇದದು ಕೊಡುಗೆ ಅದು. ತುಂಬ ಕಡೆ ಅದನ್ನು ಮಾಡ್ತಾಯಿದ್ದಾರೆ. ಇದೆಲ್ಲ ಇಷ್ಟೆಲ್ಲ ಇದ್ದು ಕೂಡ ಆಡಳಿತ ಮಂಡಳಿಯವರಿಗೆ ನಾವು ನಿಜವಾಗಿ ದೊಡ್ಡ ಅಭಿನಂದನೆಗಳು ಹೇಳಬೇಕು. ಸಾಕಷ್ಟು ಕಡೆ ತುಂಬ ಕಷ್ಟಪಟ್ಟವರು, ಎಷ್ಟೋ ಕಡೆ ಅಧ್ಯಕ್ಷರೇ ಮೂಟೆ ಹೊತ್ತು ಆಚೆ ಕೊಡ್ತಾರೆ, ಅವರೇ ದುಡ್ಡು ಹಾಕಿ ಸಾಮಾನುಗಳು ತರಿಸ್ತಾರೆ. ಎಷ್ಟೋ ಜನ ಡೈರೆಕ್ಟ್ಗಳೇ ಅವ್ರ ಮನೆಯಲ್ಲಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಏನೋ ನಿರೀಕ್ಷೆ ಮಾಡಿದೆ ಕಂಪ್ನಿ ಕೊಡ್ತಾ ಇದ್ದಾರೆ. ಅಂದರೆ ಇವೆಲ್ಲ ಏನಂತ ಹೇಳಿದ್ರೆ ಕೆಲವು ಕಡೆ ಆಗ್ತಾ ಇರುವಂಥದ್ದು. ಬಟ್ ವ್ಯಾಪಕವಾಗಿ ಆಗಬೇಕು ಅಂತ ಹೇಳುವಾಗ ಸರ್ಕಾರ ಇದ್ರದ್ದು ಬೆಂಬಲ ವ್ಯವಸ್ಥೆನ ಕನಿಷ್ಠ 5 ವರ್ಷಕ್ಕಾದ್ರೂ ಇಡಬೇಕು. ಆಶಾವಾದದ ಸೆಲೆ ಒಳ್ಳೆಯದಾಗಲಿ ಅನ್ನೋವಂತಹ ವಿಚಾರ ಆಗಲೇಬೇಕು ಅಲ್ವಾ? ಓಕೆ ಗುರುಗಳೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಹೇಳ್ಬೋದು ಸರ್.
94484644171. ಇನ್ನೊಮ್ಮೆ 94464644171. ಇನ್ನೂ ಒಂದು ಸರಿ ಹೇಳ್ಬಿಡಿ. 94464644171. ಒಳ್ಳೆಯದು ಮಹೇಶ್ ಚಂದ್ರ ಗುರುಗಳೇ, ಇದುವರೆಗೂ ಪರ್ಯಾಯ ಆರ್ಥಿಕತೆಗಾಗಿ ಪರಸ್ಪರ ಮಾರುಕಟ್ಟೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆಲೋಚನೆಗಳನ್ನು ಬಹಳ ಸೊಗಸಾಗಿ ಹಂಚಿಕೊಂಡ್ರಿ. ನಮ್ಮ ಆಶಯವೂ ಕೂಡ ಅದೇ, ರೈತ ಉತ್ಪಾದಕ ಕಂಪನಿಗಳ ಅಭಿವೃದ್ಧಿ ಆಗಬೇಕು, ಗ್ರಾಮೀಣ ಭಾರತ ಸದೃಢ ಆಗಬೇಕು, ರೈತನ ಬದುಕು ಸುಸ್ಥಿರ ಆಗಬೇಕು. ನಿಮ್ಮ ವಿಚಾರಗಳಿಗಾಗಿ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಪರ್ಯಾಯ ಆರ್ಥಿಕತೆಗಾಗಿ ಪರಸ್ಪರ ಮಾರುಕಟ್ಟೆಯನ್ನು ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಗ್ರಾಮೀಣ ಮಾರುಕಟ್ಟೆ ಕುರಿತು ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ಮುಖ್ಯ ಸಂಯೋಜಕರಾದ ಎಂಸಿ ಕೆಂಪಯ್ಯ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.